सर्वधर्मस्वरूपिणे अवतारवरिष्ठाय रामकृष्णाय ते नमः। पवित्रं चरितं यस्याः पवित्रं जीवनं तथा पवित्रतास्वरूपिण्यै तस्यै कुर्मो नमो नमः। नमः श्री यतिराजाय विवेकानन्दसूरये सच्चित्सुखस्वरूपाय स्वामिने तापहारिणे। ओम सर्वमंगलमांगल्ये शिवे सर्वार्थसाधिके शरण्ये त्र्यंबके गौरी नारायणी नमोस्तुते। ನಿನ್ನೆಯಿಂದ ಪ್ರಾರಂಭ ಮಾಡಿದ್ದೇವೆ. ಗುರುಭಾವ ಶ್ರೀರಾಮಕೃಷ್ಣರ ಸಂಬಂಧವಾಗಿ ಅದರಲ್ಲಿ ನಾನು ನಿನ್ನೆ ಅಕ್ಕ ಮಹಾದೇವಿಯ ಒಂದು ವಚನ ಕೂಡ ಪ್ರಾರಂಭ ಮಾಡಿದೆ. ನಾನು ಸುಮ್ಮನೆ ಶಿವಪೂಜೆಯ ಪೂರ್ಣ ಅರ್ಥ ಹೇಗೆ ಮಾಡ್ಕೊಳ್ಳೋದು ಅನ್ನೋ ದೃಷ್ಟಿಯಿಂದ ಯಾವ ನಮ್ಮ ಸ್ವರೂಪ ಏನೋ ಆ ಸ್ವರೂಪಕ್ಕೆ ಹೋಗಿ ಲೀನವಾಗೋದು. ಅಂದರೆ ಮುತ್ತು ಅದಕ್ಕೆ ನೀರೇ ಆಧಾರ ಆದರೂ ತನ್ನ ನಿಜ ಸ್ವರೂಪದ ನೀರಿಗೆ ಸೇರ್ಕೊಳ್ಳೋಕ್ಕಾಗೋಲ್ಲ. ಯಾಕಂತಂದರೆ ಸೇರುವಿಕೆಯಲ್ಲಿ ಅದರ ಭಾವ ವಿಲೀನವಾಗ್ತಾ ಇಲ್ಲ. ಮಂಜಿಗೆಡ್ಡೆ ಮತ್ತು ಉಪ್ಪು ಅವಕ್ಕೆ ಭಾವದ ಆಧಾರ ಇದ್ದು, ಅಂದರೆ ಭಾವ ಅಂದರೆ ನಮ್ಮ ಅರ್ಥದೃಷ್ಟಿನಲ್ಲಿ. ಹಾಗಾಗಿ ನಾವು ಒಂದು ದೃಷ್ಟಿಯಲ್ಲಿ ಹೇಳೋದಾದರೆ ಭಗವಂತನ ಮಕ್ಕಳೇ, ಇನ್ನೊಂದು ದೃಷ್ಟಿಯಲ್ಲಿ ಹೇಳೋದಾದರೆ ನಾವೇ ಭಗವಂತ. ನಾವೇ ಭಗವಂತ ಅಂದರೆ ಈ ಶರೀರ ಮನಸ್ಸು ಭಗವಂತ ಅಲ್ಲ. ಹಾಗೆ ಅರ್ಥ ಮಾಡ್ಕೊಂಡ್ರೆ ಹೆಚ್ಚು ಕಡಿಮೆ ಆಗಿಬಿಡುತ್ತೆ. ಈ ಶರೀರ ಮನಸ್ಸು ಭಗವಂತ ಅಲ್ಲ. ಒಳಗಡೆ ಯಾವ ಚೈತನ್ಯ ಇದೆಯೋ ಅದು ಬ್ರಹ್ಮವೇ. ಚೈತನ್ಯ ಬ್ರಹ್ಮ, ಒಳಗಡೆ ಇರ್ತಕ್ಕಂಥ ಚೈತನ್ಯ ಆಧಾರದ ಮೇಲೆ ಎಲ್ಲ ಕರ್ಮ ನಡೆಯೋದು. ಅದ್ರ ಮೇಲೆ ಈ ದೇಹ ಮನಸ್ಸು ಇವೆಲ್ಲ ಕೂಡ ಸೂಪರ್ ಇಂಪೋಸ್ಡ್, ಅಂದರೆ ಅದರ ಮೇಲೆ ಆವಿರ್ಭಾವ ಆಗಿದೆ, ಆಚ್ಛಾದನ. ಅದರಿಂದ ಆ ನಿಜ ಸ್ವರೂಪದ ದೃಷ್ಟಿಯಲ್ಲಿ ಭಗವಂತನೇ. ಇದು ಅರಿಯಬೇಕಾದ್ರೆ ಈ ದೇಹ ಮನಸ್ಸು ಅಡ್ಡಿ. ಅರಿತರೆ ಬ್ರಹ್ಮಕ್ಕೆ ಹೋಗ್ತೀವಿ, ಅರಿದೇ ಇದ್ದರೆ ಮುತ್ತಾಗಿ ಉಳಿತೀವಿ, ವಿಲೀನ ಆಗಲ್ಲ. ಅದಕ್ಕೆ ಇದೆಲ್ಲ ಭಾವದ ಸಹಕಾರ ಇತ್ಯಾದಿಗಳೆಲ್ಲ. ಅದನ್ನು ನಾವು ನಿನ್ನೆ ಸ್ವಲ್ಪ ವಿಚಾರ ಮಾಡಿದ್ವಿ. ಆಮೇಲೆ ಶ್ರೀರಾಮಕೃಷ್ಣ ಸಂಬಂಧಪಟ್ಟಂತೆ ಸ್ವಾಮಿ ವಿವೇಕಾನಂದರು ಹರಮೋಹನ್ ಮಿಥುನ್ ಜೊತೆಗೆ ಮಾತಾಡಿದಂಥ ವಿಚಾರಗಳನ್ನು ಗಮನಿಸಿದ್ವಿ. ಏಕೆ ಸ್ವಾಮೀಜಿ ಅವನಿಗೆ ಬೆಂಗಾಲಿನಲ್ಲಿ ಹೇಳ್ತಾರೆ, ಭೋಜಾರ್ ಮಾಥಾ ತಾಕ್ಲೆ ಬೂಜ್ಬಿ ಅಂತ. ಭೋಜಾರ್ ಮಾಥಾ ತಾಕ್ಲೆ ಬೂಜ್ಬಿ ಅಂತ. ಭೋಜಾರ್ ಅಂದರೆ ತಿಳಿಯೋದು, ಮಾಥಾ ಅಂದರೆ ಬುದ್ಧಿ ಅಥವಾ ತಲೆ. ಭೋಜಾರ್ ಮಾಥಾ, ಏನಾದ್ರು ಬುದ್ಧಿ ಇದ್ದರೆ ಅರ್ಥ ಆಗ್ತದೆ. ಬೂಜ್ಬಿ ಅಂದರೆ ಅರ್ಥ ಮಾಡ್ಕೊಳ್ಳೋದು. ಭೋಜಾರ್ ಮಾಥಾ ತಾಕ್ಲೆ ಬೂಜ್ಬಿ, ಅರ್ಥ ಮಾಡ್ಕೊಳ್ಳೋಕೆ ಬುದ್ಧಿ ಇದ್ದರೆ ಅರ್ಥ ಆಗ್ತದೆ, ಇಲ್ಲ ಅಂದರೆ ಅರ್ಥ ಆಗಲ್ಲ ರಾಮಕೃಷ್ಣ ವಿಚಾರ ಅಂತ. ಅದಕ್ಕೆ ಹರಮೋಹನ್ ಮಿಥುನ್ ಜೊತೆ ಅದು ಸಂಭಾಷಣೆ ಮಾಡಿದ್ದು ಸ್ವಾಮೀಜಿ. ಆಮೇಲೆ ನಾನೊಂದು ಕಡೆಯದಾಗಿ ಒಂದು ಮಾತು ಹೇಳಿ ನಿಲ್ಲಿಸಿದ್ದೆ. ಯಾವ ಮಾತು ಹೇಳಿ ನಿಲ್ಲಿಸಿದ್ದೆ ಅಂದರೆ, ಗುರು ಭಾವ ಅಥವಾ ಗುರು ಶಕ್ತಿ ಅಂತ ಅಂದರೆ ಏನು? ಶಾರದಾಂಜಿ ಶ್ರೀರಾಮಕೃಷ್ಣ ಲೀಲಾ ಪ್ರಸಂಗದಲ್ಲಿ ಏನು ಬರೀತಾರೆ, ಯಾವ ಜಗನ್ಮಾತೆ ಯಾವ ರೂಪದಲ್ಲಿ ಬಂದು ನನ್ನ ಮನಸ್ಸಿನ ಮಲಿನತೆಯನ್ನು, ಅಂಧಕಾರವನ್ನು ತೆಗೆದು ಹಾಕ್ತಾರೋ ಆ ರೂಪಕ್ಕೆ, ಆ ಭಾವಕ್ಕೆ ಗುರುಭಾವ ಗುರುಶಕ್ತಿ ಅಂತ ಕರೆಯೋದು. ಇಲ್ಲಿಗೆ ನಾವು ನಿನ್ನೆ ನಿಲ್ಲಿಸ್ಕೊಂಡಿದ್ವಿ. ಈಗ ಇದರ ಭಾವವನ್ನು ಈಗ ಇದರಿಂದ ನಾವು ಮತ್ತೆ ಮುಂದುವರಿಸೋದಾದರೆ, ಇವತ್ತಿಗೆ ಶ್ರೀರಾಮಕೃಷ್ಣ ಹತ್ರ ಈಗ ನಿನ್ನೆ ನಾನು ಇನ್ನೊಂದು ಘಟನೆ ಹೇಳಿದೆ, ಅದು ನಿಶ್ಚಯ ಅಂದರೆ ಘಟನೆ ಹೇಳಿದೆ. ಅದ್ಭುತ ಜೊತೆಗೆ ಸಂಬಂಧ ಹೇಗೆ, ಅವ್ರು ಹೇಗೆ ಸ್ವಾಮಿ ಅದ್ಭುತ ಅಂದ್ರಿಗೆ ಜೋರಾಗಿ ಬೈದರು ಅಂತ. ಅಲ್ಲಿ ನೋಡಿ, ಸಾಧಾರಣವಾಗಿ ಜನರಲಿ ಸ್ಪೀಕಿಂಗ್, ಸಾಧಾರಣವಾಗಿ ಅಥವಾ ಸಾಮಾನ್ಯವಾಗಿ
ನಮಗೆ ಹಠಾತ್ತಾಗಿ ಎಷ್ಟೇ ಗೊತ್ತಿದ್ರು ಓದಿದ್ರು ತಿಳಿದಿದ್ರು ಗುರುವಿನಲ್ಲಿ ಭಕ್ತಿ ಶ್ರದ್ಧೆ ಉಂಟಾಗೋದು ಭಾಳ ಕಷ್ಟ, ಕಠಿಣ ಪ್ರಾರಂಭದಲ್ಲಿ. ಇಟ್ ಈಸ್ ನೋನ್ ಫ್ಯಾಕ್ಟ್. ಯಾಕೆ ಹೇಳಿ, ನೀವು ಯಾರೇ ಮಹಾತ್ಮರ ಜೀವನದ ಶಿಷ್ಯ ಮತ್ತು ಗುರು ಪರಂಪರೆಯಲ್ಲಿ ನೋಡಿ, ಅಲ್ಲಿ ಯಾವಾಗಲೂ ಕೂಡ ಅವರು ಶಿಷ್ಯರಲ್ಲಿ ಏನಾದರೂ ಒಂದಷ್ಟು ಗುರುಗಳನ್ನು ಪೂರ್ಣ ರೂಪದಲ್ಲಿ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಕಷ್ಟಪಟ್ಟಿರ್ತಾರೆ. ಯಾರೇ ಆಗಲಿ, ಬುದ್ಧನಾಗಲಿ, ಕ್ರಿಸ್ತನಾಗಲಿ, ಶಂಕರಾಚಾರ್ಯರಾಗಲಿ, ನಂತರ ಚೈತನ್ಯ ಮಹಾಪ್ರಭು ಆಗಲಿ, ಶ್ರೀರಾಮಕೃಷ್ಣರಾಗಲಿ, ಸ್ವಾಮಿ ವಿವೇಕಾನಂದರಾಗಲಿ, ಎಲ್ಲೋ ಕೆಲವರು ಎಕ್ಸೆಪ್ಷನಲ್ ಇರ್ತಾರೆ ಶಿಷ್ಯರಲ್ಲಿ. ಅವರಲ್ಲೂ ಪ್ರಾರಂಭದ ಹಂತದಲ್ಲೇ ನಿಧಾನಕ್ಕೆ ಶ್ರೀರಾಮಕೃಷ್ಣನೂ ಕೂಡ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಕಷ್ಟು ಸಮಯ ತಗೊಂಡ್ರು ಅವರು ಶಿಷ್ಯರೇ. ಸನ್ಯಾಸಿ ಶಿಷ್ಯಗಳು ಮುಖ್ಯವಾಗಿ, ಗೃಹಸ್ಥ ಶಿಷ್ಯರುಗಳು, ಆಮೇಲೆ ಸನ್ಯಾಸಿ ಶಿಷ್ಯರು. ಆಮೇಲೆ ಸ್ವಾಮಿ ವಿವೇಕಾನಂದರನ್ನೂ ಕೂಡ ಅವರ ಶಿಷ್ಯರು ಅರ್ಥ ಮಾಡ್ಕೊಳ್ಳೋಕೆ ಸಮಯ ತಗೊಂಡ್ರು. ಡೈರೆಕ್ಟ್ ಡಿಸೈಪಲ್ಸ್ ಬೇರೆ ತಮ್ಮ ಸೋದರ ಸನ್ಯಾಸಿಗಳೂ ಕೂಡ ಸ್ವಾಮಿ ವಿವೇಕಾನಂದ ಅರ್ಥ ಮಾಡ್ಕೊಳ್ಳೋಕ್ಕೆ ತಡವಾಯಿತು. ಕಷ್ಟ ಆಯಿತು ಅಂತ ಹೇಳೋದಕ್ಕಿಂತ ತಡವಾಯಿತು. ದೇ ಟುಕ್ ಸಮ್ ಟೈಮ್ ಟು ಅಂಡರ್ಸ್ಟ್ಯಾಂಡ್ ಸ್ವಾಮಿ ವಿವೇಕಾನಂದ. ಹಾಗೆಯೇ ಶ್ರೀರಾಮಕೃಷ್ಣನ ಅರ್ಥ. ಅದಕ್ಕೆ ಒಂದ್ಸಲ ಅಂತೂ ಸ್ವಾಮಿ ಬ್ರಹ್ಮಾನಂದರು ಒಂದು ಕಡೆ ಹೇಳ್ತಾರೆ, ಈ ಭುವನೇಶ್ವರ ಮಠ, ಬೇಲೂರು ಮಠ ಇದೆಲ್ಲ ಆಗಿ ಸುಮಾರು 10-15 ವರ್ಷ ಆದಮೇಲೆ, ಅರೌಂಡ್ 1910, 1915 ಈ ಸಮಯದಲ್ಲಿ ಹೀಗೆಲ್ಲ ಆಗತ್ತೆ ಅಂತ ಆವಾಗ ನಮ್ಗೆ ಗೊತ್ತೇ ಇರಲಿಲ್ಲ ಅಂತ. ಅಂದರೆ ದಕ್ಷಿಣೇಶ್ವರಕ್ಕೆ ಬರ್ತಿದ್ವಲ್ಲ ರಾಖಾಲ್, ಆಮೇಲೆ ಅವರೇ ಸ್ವಾಮಿ ಬ್ರಹ್ಮಾನಂದರಾಗಿದ್ದು ಮುಂದೆ. ಅದಕ್ಕೆ ಅವ್ರು ಹೇಳ್ತಾರೆ, ಮುಂದೆ ಇದು ಹೀಗೆಲ್ಲ ಆಗ್ತದೆ ಯಾರಿಗೆ ಗೊತ್ತಿತ್ತು? ನೀವು ಭಾವಿಸಿದ್ರ ಬಳ್ಳಾರಿನಲ್ಲಿ ಒಂದು ರಾಮಕೃಷ್ಣ ಮಠ ಆಗುತ್ತೆ ಅಂತ? ನೀವು ಹುಟ್ಟಿದಾಗ ನಿಮ್ಗೇನು ಕಲ್ಪನೆ ಇತ್ತಾ? ಬಳ್ಳಾರಿ ರಾಮಕೃಷ್ಣ ಆಶ್ರಮದಲ್ಲಿ ಯಾವ ಸ್ವಾಮಿಗಳು ಬರ್ತಾರೆ ನಿಮ್ಗೇನಾದ್ರು ಅಫಿಲಿಯೇಟ್ ಮಾಡ್ಕೊಳ್ಳಿ ಅಂತ ಕೇಳಿದ್ರೆ, ಅದು ಯಾವ ಸ್ವಾಮಿಗಳು ಬರ್ತಾರೆ, ಹೇಗಾಗ್ತದೆ, ಅದು ಯಾರು ನಿರ್ಧಾರ ಮಾಡ್ತಾರೆ? ಇದೆಲ್ಲ ಹೀಗಾಗುತ್ತಾ? ಅದಕ್ಕೆ ರಾಕಾಲ್ಮಾದ ಆಗಲೇ ಇದೆಲ್ಲ ಹೀಗಾಗತ್ತೆ ಅಂತ ನಾವು ರಾಮಕೃಷ್ಣ ಹತ್ರ ಹೋಗ್ತಾ ಇದ್ದಾಗ ನಮಗೇನಾದರೂ ಗೊತ್ತಿತ್ತಾ? ಖಂಡಿತ ಗೊತ್ತಿರಲಿಲ್ಲ. ಹಾಗಾಗಿ ಗುರುವಿನಲ್ಲಿ, ಗುರುಭಾವದಲ್ಲಿ, ಗುರುಶಕ್ತಿಯಲ್ಲಿ ಸಾಧಾರಣವಾಗಿ ಸಾಮಾನ್ಯವಾಗಿ ಎಲ್ಲರಿಗೂ ಪೂರ್ಣ ಶ್ರದ್ಧೆ ಅನ್ನೋದು ತಪ್ಪು. ಶ್ರದ್ಧೆ ಅಂತ ಉಪಯೋಗಿಸಿದ್ರೆ ಅರ್ಥ ಆಗ್ತದೆ. ಆದರೆ ಶ್ರದ್ಧೆ ಅನ್ನೋದಕ್ಕೆ ನಾವು ವಿಶ್ವಾಸ, ನಂಬಿಕೆ ಅನ್ನೋ ಅರ್ಥನೂ ನಾವು ಸೇರಿಸ್ಕೊಳ್ಳೋದ್ರಿಂದ ನಾನು ಪೂರ್ಣ ಶ್ರದ್ಧೆ ಅಂತ ಪದ ಉಪಯೋಗಿಸ್ತೇವೆ. ಶ್ರದ್ಧೆ ಅಂದ್ರೆ ಅದು ಪೂರ್ಣ ಅಂತ ಅರ್ಥ. ಅಪರಿಪೂರ್ಣವಾದದ್ದನ್ನು ನಂಬಿಕೆ ಅಂತ ಕರೀತಾರೆ. ಪೂರ್ಣ ವಿಶ್ವಾಸಕ್ಕೆ ಶ್ರದ್ಧೆ ಅಂತ ಅರ್ಥ. when faith enters, there is no doubt. Till faith enters, we call belief. Once you come to faith, there is no question of belief. It is faith, 100% faith. ಅದರಿಂದ ಪ್ರಾರಂಭದಲ್ಲಿ ನಮಗೆ ಈ ಮಟ್ಟದ ಶ್ರದ್ಧೆ ಲಭ್ಯವಾಗೋದು ಬಹಳ ಕಷ್ಟ. ಅದಕ್ಕೆ ಸ್ವಯಂ ಶಾರದಾನಂದರೆ ಶ್ರೀರಾಮಕೃಷ್ಣ ಸಂಬಂಧಪಟ್ಟಂತೆ ಯೋಗಾನಂದ, ಸ್ವಾಮಿ ಯೋಗಾನಂದರು ಕೂಡ ಶ್ರೀರಾಮಕೃಷ್ಣರ ಒಬ್ಬರು ಸನ್ಯಾಸಿ ಶಿಷ್ಯರು, ಭಾಳ ಅದ್ಭುತ ಸನ್ಯಾಸಿ ಶಿಷ್ಯರು. ಯಾಕೆ ಭಾಳ ಅದ್ಭುತ ಅಂತಂದರೆ, ಅಲ್ಲಿ ಸ್ವಯಂ ವಿವೇಕಾನಂದ ಹೇಳ್ತಾರೆ, ನಮ್ಮಲ್ಲಿ ಇಷ್ಟು ಜನದಲ್ಲಿ ಯಾರು ಭಾಳ ದೊಡ್ಡ ತಪಸ್ವಿ ಮತ್ತು ಕಾಮಜಯಿ ಅಂತ ಏನಾದರೂ ಹೆಸರು ಹೇಳಬೇಕು ಅಂತಂದರೆ ಅದು ಸ್ವಾಮಿ ಯೋಗಾನಂದರು ಅಂತ ವಿವೇಕಾನಂದರು ಹೇಳ್ತಾರೆ. ವಿವೇಕಾನಂದ್ರ ಎಲ್ಲದರಲ್ಲೂ ಎತ್ತಿದ ಕೈ. ಆದರೆ ವಿವೇಕಾನಂದ್ರ ಯೋಗಾನಂದ್ರ ಬಗ್ಗೆ ವಿಶೇಷವಾಗಿ ಹೇಳ್ತಾರೆ. ಸಾಧಕ ಅಂತಂದರೆ ಅವರು ಅಂತ. ಅವರಿಗೆ ಏನು ವಿಶೇಷ ಗೊತ್ತಾ? ಶ್ರೀರಾಮಕೃಷ್ಣರು ಅವ್ರಿಗೆ ಮಂತ್ರ ದೀಕ್ಷೆಯನ್ನು ಕೊಡಲೇ ಇಲ್ಲ, ದೀಕ್ಷೆ ಕೊಡಲಿಲ್ಲ. ಬೇರೆಯವ್ರಿಗೆಲ್ಲ ಕೊಟ್ಟರು, ಆದರೆ ಯೋಗಾನಂದರಿಗೆ ಅವರು ಮಂತ್ರ ದೀಕ್ಷೆಯನ್ನು ಕೊಡಲಿಲ್ಲ. ಶ್ರೀರಾಮಕೃಷ್ಣರು ದೇಹವನ್ನು ಬಿಟ್ಟ ನಂತರ ಶ್ರೀಮಾತೆ ಶಾರದಾದೇವಿಯವರಿಗೆ ಶ್ರೀರಾಮಕೃಷ್ಣರು ಬಂದು ದರ್ಶನ ಕೊಟ್ಟು ಹೇಳ್ತಾರೆ, ಯೋಗಿನ್ ಅಂದರೆ ಅವ್ರ ಸನ್ಯಾಸಕ್ಕಿಂತ ಮುಂಚಿನ ಹೆಸರು, ಈ ಯೋಗಿನ್ಗೆ ನೀನು ಮಂತ್ರ ದೀಕ್ಷೆ ಕೊಡಬೇಕು ಅಂತ ಬಂದು ಹೇಳಿ ಶ್ರೀಮಾತೆಯವರು ಫಸ್ಟ್ ಹೇಳ್ತಾರೆ ಇಲ್ಲ ಆಗೋಲ್ಲ ಅಂತ. ಆಮೇಲೆ ಸತತವಾಗಿ ಶ್ರೀರಾಮಕೃಷ್ಣರು ಒತ್ತಾಯ ಮಾಡಿದ ಮೇಲೆ ಸ್ವಾಮಿ ಯೋಗಾನಂದರಿಗೆ ಮಂತ್ರ ದೀಕ್ಷೆ ಶ್ರೀಮಾತೆಯವರು ಕೊಡೋದು. ಶ್ರೀರಾಮಕೃಷ್ಣರು ಕೊಡೋದೇ ಇಲ್ಲ ಮಂತ್ರ ದೀಕ್ಷೆ ಯೋಗಾನಂದರಿಗೆ. ಅವರ ತಪಸ್ಸೆ ಎಷ್ಟು ಮಾಡಿ ದೇಹವನ್ನು ತಪಸ್ಸಿಂದ ಎಷ್ಟು ದಂಡಿಸಿರ್ತಾರೆ ಅಂದರೆ, ಈ 16 ಜನ ಸನ್ಯಾಸಿ ಶಿಷ್ಯರಲ್ಲಿ ಪ್ರಥಮವಾಗಿ ದೇಹ ಬಿಟ್ಟಿದ್ದು ಸ್ವಾಮಿ ಯೋಗಾನಂದರು. 1899 ಹಿ ಪಾಸ್ಟ್ ಅವೇ. ವಿವೇಕಾನಂದ ಬಿಟ್ಟಿದ್ದು 1902ನಲ್ಲಿ, ಶ್ರೀರಾಮಕೃಷ್ಣ 1886. ಅದಾದಮೇಲೆ ಈ 14 ಜನದಲ್ಲಿ ಮೊದಲನೇ ಸನ್ಯಾಸಿ ಶಿಷ್ಯರು ದೇಹ ಬಿಟ್ಟಿದ್ದು ಫಸ್ಟ್ ಯೋಗಾನಂದ. ಯಾಕೆ? ಆ ಮಟ್ಟದ ಕಠಿಣ. ಅವರ ಆಹಾರ ಎಷ್ಟು ಕಡಿಮೆ ತೊಗೊಳ್ತಾರೆ ಅಂದರೆ ದೇಹ ಅಷ್ಟು ದುರ್ಬಲ ಆಗಿ, ಹೊಟ್ಟೆ ಎಲ್ಲ ತುಂಬ ತೊಂದರೆ ಆಗಿ ಬಹಳ ಬೇಗ ಶರೀರ ಬಿಟ್ಬಿಡ್ತಾರೆ. ಇನ್ 1899 ಇಟ್ಸೆಲ್ಫ್ ಹಿ ಪಾಸಸ್ ಅವೇ. ಆ ಮಟ್ಟದ ಕಠಿಣ ತಪಸ್ವಿ.
ಇವರು ಶ್ರೀರಾಮಕೃಷ್ಣರ ಮುಂದೆ ಶಾರದಾ ಅಂಜಿ ಈ ಘಟನೆಯನ್ನು ಉಲ್ಲೇಖ ಮಾಡ್ತಾರೆ ಶ್ರೀರಾಮಕೃಷ್ಣ ಲೀಲಾ ಪ್ರಸಂಗದಲ್ಲಿ. ಈ ಗುರುಭಾವ ಶ್ರೀರಾಮಕೃಷ್ಣದಲ್ಲಿ ಈ ಘಟನೆ ಉಲ್ಲೇಖ ಮಾಡಿದ್ದಾರೆ. ಏನು ಹೇಳ್ತಾರೆ, ಈ ಯೋಗಿನು ಪರಮಹಂಸರ ಹತ್ರ ಬಂದಾಗ ಸುಮಾರು 15-16 ವಯಸ್ಸು ಹುಡುಗ. ಅವನು ಬರ್ತಾ ಇದ್ದ ದಕ್ಷಿಣೇಶ್ವರಕ್ಕೆ, ಸ್ವಲ್ಪ ದಿವಸ ಆಗಿದೆ. ಆಮೇಲೆ ಅವನಿಗೊಂದು ಪ್ರಶ್ನೆ, ಸಹಜವಾಗಿ ಎಲ್ಲ ಸಾಧಕರಿಗೂ 100 ಎಲ್ಲ 100%, 99 ಹೇಳ್ಬೋದು, 99.99, 1.1% ಎಕ್ಸೆಪ್ಷನ್ ಕೇಸಸ್ ಇರ್ತದೆ. ಅವ್ರು ಏನು ಕೇಳ್ತಾರೆ, ಯೋಗಾನಂದರು ಈ ಕಾಮವನ್ನು ಜಯಿಸೋದು ಹೇಗೆ ಮಹಾಶಯರೇ? ದಾಟೋದು, ಜಯಿಸೋದು ಅಂತಂದರೆ ಕಾನ್ಕರ್ ಅಂತಂದರೆ ಯಾವಾಗ ತಿಳ್ಕೊಂಡು, ಇಂದ್ರಿಯವನ್ನು ಗೆಲ್ಲೋದು ಅಂದರೆ ದಾಟೋದು ಅಂತ ಅರ್ಥ. ಟ್ರಾನ್ಸೆಂಡಿಂಗ್ ಅಂತ ಇಂಗ್ಲೀಷಲ್ಲಿ. ವಾಟ್ ಡು ಯು ಮೀನ್ ಬೈ ಟ್ರಾನ್ಸೆಂಡಿಂಗ್? ಗೆಲ್ಲೋಕ್ಕೂ ಟ್ರಾನ್ಸೆಂಡ್ ಆಗೋಕ್ಕೂ ಏನು ವ್ಯತ್ಯಾಸ? ನಾನು ಒಂದು ಬಾಕ್ಸಿಂಗ್ ಏನೋ ಈವೆಂಟ್ ಇರುತ್ತೆ, ಒಂದು TT ಈವೆಂಟ್ ಇರುತ್ತೆ, ಟೇಬಲ್ ಟೆನ್ನಿಸು, ಬ್ಯಾಡ್ಮಿಂಟನ್ನು, ಗೆದ್ದೆ ಟೂರ್ನಮೆಂಟ್. ಯಾವಾಗಲೂ ವರ್ಲ್ಡ್ ನಂಬರ್ 1 ಆಗಿರ್ತೀಯ ನೀನು, ನ್ಯಾಷನಲ್ ಚಾಂಪಿಯನ್ನು. ಸರಿ, ಯಾವಾಗ 1886 ಐ ಅಲ್ಲ 2025 ನ್ಯಾಷನಲ್ ಚಾಂಪಿಯನ್. ಒಲಿಂಪಿಕ್ಸ್ ಗೋಲ್ಡ್ ಇಂಡಿಯಾ ಹಾಕಿನಲ್ಲಿ 2 ಸಲ ಗೆತ್ತು, ಆಮೇಲೆ ಮತ್ತೆ ಬರಲೇ ಇಲ್ವಲ್ಲ. ಸೊ ಯು ಕ್ಯಾನ್ ಬಿ ನಂಬರ್ 1 ಫಾರ್ ಎ ಸರ್ಟೆನ್ ಪೀರಿಯಡ್, ದಟ್ ಈಸ್ ಗೆಲ್ಲೋದು. ದಾಟೋದು ಎಲ್ಲದರಲ್ಲೂ ಐಕ್ಯವಾದ ಮೇಲೆ ನೀನು ಅದು ಅಂತ 2 ಆಬ್ಜೆಕ್ಟ್ ಇಲ್ಲ, ಅದು ದಾಟೋದು. When we have differentiation, we have to conquer. When there is identity, there is always transcending, there is no conquering. ದಾಟೋದು ಅಂತಂದರೆ ಏನು ಅಂತಂದರೆ ಐಕ್ಯತೆ. ಈಗ ಎಲ್ಲಿವರೆಗಪ್ಪ, ಸುಮ್ಮನೆ ಉದಾಹರಣೆ ಕೊಡ್ತೀನಿ, ಎಲ್ಲಿವರೆಗೂ ಗಂಡ ಹೆಂಡತಿ ಜಗಳ ಆಡ್ತಾರೆ ಜನರಲ್ ಆಗಿ, ಒಬ್ರನ್ನೊಬ್ರನ್ನ ಅರ್ಥ ಮಾಡ್ಕೊಳ್ಳೋದೇ ಇರೋವರೆಗೂ. ಅರ್ಥ ಮಾಡ್ಕೊಂಡ್ರೆ ಜಗಳ ಆಡ್ತಾರ? 99 ವಯಸ್ಸಾಗಿರುತ್ತೆ ಯಜಮಾನಿಗೆ, ಹೆಂಡತಿಗೆ 96 ಆಗಲಿ ಜಗಳ ಆಡ್ತಾರ? ಆಡಿದ್ರೆ ಗೊತ್ತಿಲ್ಲ, ತಮಾಷೆಗೆ ಹೇಳ್ತಾ ಇದ್ದೇನೆ. ಎಲ್ಲಿವರೆಗೂ ಆಗ್ತೀರಿ? ಎಲ್ಲಿವರೆಗೂ ಪುತ್ರರು, ಅತ್ತೆ ಸೊಸೆ ಐತೆ, ಏನು ವ್ಯವಹಾರದಲ್ಲಿ ಇರ್ತದೆ, ಜನರಲ್ ವ್ಯವಹಾರದಲ್ಲಿ ಎಲ್ಲಿವರೆಗೂ ಈ ಅಂಡರ್ಸ್ಟ್ಯಾಂಡಿಂಗ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್? ಒಪ್ಕೊಳ್ಳೋವರೆಗೂ. ಒಪ್ಕೊಂಡ್ಮೇಲೆ ನಿಮಗೆ ಅಲ್ಲಿ ಇದಿಲ್ವಲ್ಲ. ಸೊ ದಟ್ ಈಸ್ ಟ್ರಾನ್ಸೆಂಡಿಂಗ್, ಕಾನ್ಕರಿಂಗ್ ಅಲ್ಲ. ಅದಕ್ಕೆ ಕಾಮನ್ನ ಹೇಗೆ ದಾಟೋದು ಅಂತಂದರೆ, ಇದನ್ನು ಕಾನ್ಕರಿಂಗ್ ಅಂದರೆ ದಾಟೋದು ಹೇಗೆ ಅಂತ ಕೇಳ್ತಾ ಇದ್ದ. ಅದೇ ಸಮಯಕ್ಕೆ ದಕ್ಷಿಣೇಶ್ವರದಲ್ಲಿ ಒಬ್ಬ ನಾರಾಯಣ ಅಂತ ಒಬ್ಬ ಹಠಯೋಗಿ ಬಂದಿರ್ತಾನೆ. ಸರಿ, ಇವನೇನು ಮಾಡ್ತಾನೆ, ನೇತಿ, ಯಾರಿಗೆ ಸ್ವಲ್ಪ ಹಠಯೋಗ ಪ್ರಾಕ್ಟೀಸಸ್ ಎಲ್ಲ ಮಾಡ್ತಾರೋ ಅವ್ರಿಗೆ ನೇತಿ, ಧೌತಿ ಅಂತೆಲ್ಲ ಕೇಳಿರ್ತೀರಲ್ವ ನೀವು. ನೇತಿ, ಧೌತಿ ಅಂತಂದರೆ ಶರೀರದ ನಾಳಗಳನ್ನೆಲ್ಲ ಶುದ್ಧ ಮಾಡ್ಕೊಳ್ಳೋದು. ಅದಕ್ಕೆ ಹೊಟ್ಟೆಯೊಳಗೆ ಬಟ್ಟೆ ಹಾಕಿ ಮೂಗಿಂದೆಲ್ಲ ಹೇಳ್ತಾರಲ್ಲ ನೇತಿ. ಧೌತಿ ಅಂತಂದರೆ ಕೆಳಗಡೆಯಿಂದ ನೀರನ್ನೆಲ್ಲ ಹಾಕ್ಕೊಂಡು ಕೆಳಗಡೆ ಇಂಟೆಸ್ಟೈನ್ಸ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು. ಈ ನೇತಿ, ಧೌತಿ ಭಾಳ ಫೇಮಸ್ಸು ಹಠಯೋಗದಲ್ಲಿ, ದೇಹವನ್ನು ಶುದ್ಧವಾಗಿ ಇಟ್ಕೊಳ್ಳೋಕ್ಕೆ. ಸರಿ, ಅವನು ನಾರಾಯಣ ದಕ್ಷಿಣೇಶ್ವರದಲ್ಲಿ ಪಂಚವಟಿನಲ್ಲಿ ಕೂತ್ಕೊಂಡು ಹಠಯೋಗವನ್ನು ಅಭ್ಯಾಸ ಮಾಡ್ತಿರ್ತಾನೆ. ಬಂದವ್ರಿಗೆ ಹೇಳ್ತಾ ಇರ್ತಾನೆ, ಇದನ್ನು ಅಭ್ಯಾಸ ಮಾಡಿ, ಹಾಗಾಗುತ್ತೆ ಹೀಗಾಗತ್ತೆ ಅಂತ. ಯೋಗಿನ್ನು ಶ್ರೀರಾಮಕೃಷ್ಣ ಪ್ರಶ್ನೆ ಕೇಳ್ದ. ಆಮೇಲೆ ಈ ಹಠಯೋಗಿ ಜೊತೆನೂ ಹೋಗಿ ಅವನು ನೋಡ್ತಾ ಇದ್ದ, ಕೆಲವು ಪ್ರಾಣಾಯಾಮ ಪ್ರಕ್ರಿಯೆಗಳು ಇತ್ಯಾದಿಗಳನ್ನೆಲ್ಲ ನೋಡ್ದ. ಅವನು ಅಂದ್ಕೊಂಡ, ಇದೆಲ್ಲ ಪ್ರಕ್ರಿಯೆಗಳನ್ನೆಲ್ಲ ಮಾಡಿದರೆ ನೇತಿ, ಧೌತಿ ಇತ್ಯಾದಿಗಳೆಲ್ಲ, ಆವಾಗ ನನ್ನ ಮನಸ್ಸಿನ ಈ ಒಂದು ದೋಷ ಏನಿದೆಯೋ ಅದನ್ನು ನಾನು ದಾಟಬಹುದು ಅಂತ ಭಾವಿಸ್ಕೊಂಡು ಕಲೀಲಿಕ್ಕೆ ಹೋಗ್ತಾ ಇದ್ದ. ಆಮೇಲೆ ಶ್ರೀರಾಮಕೃಷ್ಣ ಕೋಣೆಗೆ ಬಂದ ಮೇಲೆ ಅವನು ಕೇಳ್ತಾನೆ, ಮಹಾಶಯರೇ, ಕಾಮವನ್ನು ಜಯಿಸೋದು ಹೇಗೆ? ಶ್ರೀರಾಮಕೃಷ್ಣ ಏನು ಉತ್ತರ ಕೊಡ್ತಾರೆ? ಒಂದೇ ಒಂದು ಪದ, ಸಹಜವಾದ ಸರಳವಾದ ಪದ. ನಮಗೆ ಯಾವುದು ಸರಳವಾಗಿದ್ದರೆ, ಸಿಂಪಲ್ ಆಗಿದ್ದರೆ ನಮ್ಗೆ ಯಾವತ್ತೂ ಸ್ಯಾಟಿಸ್ಫೈ ಆಗಲ್ಲ. ಯಾವುದು ಸ್ಯಾಟಿಸ್ಫೈ ಆಗಲ್ಲ, ಸಿಂಪಲ್ಲಾಗಿ ಯಾವುದೂ ಇರಬಾರ್ದು ನಮಗೆ. ಏನು ಹೇಳ್ತಾರೆ ಶ್ರೀರಾಮಕೃಷ್ಣರು? ಹರಿನಾಮ ಸ್ಮರಣೆ ಮಾಡು. ಎಷ್ಟು ಸಲ ಕೇಳಿಲ್ಲಲ್ಲ? ಹರಿನಾಮ ಸ್ಮರಣೆ ಮಾಡು, ಇಷ್ಟೇ ಹೇಳಿದ್ರು ರಾಮಕೃಷ್ಣರು. ಅವಾಗ ಯೋಗಾನೃತ ಬರ್ಕೊಳ್ತಾರೆ ತಮ್ಮ ಜೀವನದಲ್ಲಿ. ಈ ಉತ್ತರ ಕೇಳಿ ನನಗೆ ತುಂಬ ಬೇಸರ ಉಂಟಾಯಿತು. ಒಳ್ಳೆ ಕಥೆ ಆಯ್ತಲ್ಲ, ನಾನು ಏನೋ ಇವ್ರು ಏನೋ ಅಂದ್ಕೊಳ್ತಾರೆ, ಏನೋ ನೇತಿ ಮಾಡು, ಧೌತಿ ಮಾಡು, ಈ ಹಠಯೋಗ ಪ್ರಕ್ರಿಯೆ ಮಾಡಿದ್ರೆ ಏನೋ ಆಗ್ಬೋದು, ಆ ಹಠಯೋಗ ಪ್ರಕ್ರಿಯೆ ಮಾಡಿದ್ರೆ ಇನ್ನೇನೋ ಆಗ್ಬೋದು ಅಂತ ಏನಾದರೂ ಒಂದಷ್ಟು ಸಜೆಷನ್ ಕೊಡ್ತಾರೆ ಅಂತಂದರೆ, ಹೋಗಿ ಬರೀ ಇಷ್ಟೇ ಕೇಳಿದು ಹರಿನಾಮ ಸ್ಮರಣೆ ಮಾಡೋ.
ಸರಿ ಹೊರಟೋಗ್ಬಿಟ್ರು ಅವರು. ಮಾರನೇ ದಿವಸ ಮತ್ತೆ ದಕ್ಷಿಣೇಶ್ವರಕ್ಕೆ ಬಂದಿದ್ದಾರೆ. ದಕ್ಷಿಣೇಶ್ವರಕ್ಕೆ ಬಂದು ರಾಮಕೃಷ್ಣ ಕೋಣೆಗೆ ಬರಲೇ ಇಲ್ಲ. ಶ್ರೀರಾಮಕೃಷ್ಣ ಕೋಣೆ ಒಳಗೆ ಯೋಗಿನ್ ಬರಲಿಲ್ಲ. ಸೀದಾ ಪಂಚವಟಿಗೆ ಹೋಗಿ ಆ ನಾರಾಯಣ ಏನು ಹಠಯೋಗ ಕಲಿಯಕ್ಕೆ ಹೋಗಿದ್ದಾರೆ. ಆಮೇಲೆ ಶ್ರೀರಾಮಕೃಷ್ಣಗೆ ಗೊತ್ತಾಗದೇ ಇದ್ದೇನಿದೆ. ಶ್ರೀರಾಮಕೃಷ್ಣ ಗೊತ್ತಾಯಿತು ಯೋಗಿನ್ ಬಂದ್ಯಾನ, ಅವನ್ನೆಲ್ಲ ಅಲ್ಲೆಲ್ಲೋ ಇದ್ದಾನೆ ಅಂತ. ರಾಮಕೃಷ್ಣರು ಪಂಚವಟಿಗೆ ಹುಡ್ಕೊಂಡು ಬರ್ತಾರೆ ಯೋಗಿನ ನಿಂತ್ಕೊಂಡು ಅಲ್ಲಿ ಏನೋ ಕಲಿತಾ ಇರ್ತಾನೆ. ಆಮೇಲೆ ಶ್ರೀರಾಮಕೃಷ್ಣರು ಅವನ ಪಕ್ಕ ಹೋಗಿ ನಿಂತ್ಕೊಂಡು ಕೇಳ್ತಾರೆ, ಏನು ಇಲ್ಲಿ ಬಂದುಬಿಟ್ಟೆ, ಇಲ್ಲಿ ಹಾಕಿದ್ಯಾ ಅಂತ. ಅಲ್ಲ, ಅವರು ಏನೋ ಒಂದಷ್ಟು ಹೇಳ್ಕೊಡ್ತಾರೆ, ನಾನು ನೆನ್ನೆ ನಿಮ್ಮ ಪ್ರಶ್ನೆ ಕೇಳಿದೆ, ಅದಕ್ಕೆ ಇಲ್ಲಿ ಉತ್ತರ ಇಲ್ಲಿ ಸಿಗ್ಬೋದು ಅಂತ ಬಂದೆ ಅಂತ. ಶ್ರೀರಾಮಕೃಷ್ಣ ಅವನ ಹೆಗಲ ಮೇಲೆ ಕರ್ಕೊಂಡೋಗಿ ವಾಪಸ್ ಕರ್ಕೊಂಡ್ಬರ್ತಾರೆ. ಅವ್ರು ಬಿಡೋದಿಲ್ಲ, ಕರ್ಕೊಂಡ್ಬಿಡ್ತಾರೆ ತಮ್ಮ ಕೋಣೆಗೆ. ಅವ್ರು ಹೇಳ್ತಾರೆ, ನಾನು ಹೇಳಿದ್ನಲ್ಲ ನಿನಗೆ ಹರಿನಾಮ ಸ್ಮರಣೆ ಮಾಡು ಅಂತ, ಇನ್ಯಾಕೆ ನೀನು ಮತ್ತೆ ಅದನ್ನೆಲ್ಲ ಕಲಿಯಕ್ಕೆ ಹೋಗ್ತಾ ಇದೆಯಾ. ಮತ್ತೆ ಇವ್ರಿಗೆ ಅನಿಸ್ತು, ಹರಿತಾಕಿ ಅಂತಂದರೆ ಏನು ಮೆರಬಲನ್ ಅಂತಾರೆ ಇಂಗ್ಲೀಷ್ನಲ್ಲಿ, ಕನ್ನಡದಲ್ಲಿ ಹರಿತಕಿ ಅಂತ ಕರೀತಾರೆ. ಹರಿತಕಿ ಅಂತಂದರೆ ನಮ್ಮ ಪೂಜೆನಲ್ಲಿ ಸಂಕಲ್ಪ ಮಾಡ್ಬೇಕಾದ್ರೆ ಅದನ್ನು ಹರಿತಕಿ ಎಳ್ಳು ಎಲ್ಲ ಉಪಯೋಗಿಸಿ ಸಂಕಲ್ಪ ಮಾಡ್ತೀವಿ. ಅಂದರೆ ಇವತ್ತು ಹೀಗೆ ಈ ಮಾಸ ಈ ತಿಥಿ ಈ ನಕ್ಷತ್ರಕ್ಕೆ ನಾನು ಈ ಪೂಜೆ ಇದಕ್ಕೆ ಮಾಡ್ತಾಯಿದ್ದೀನಿ ಅನ್ನೋದಕ್ಕೆ ಹರಿತಕಿ ಉಪಯೋಗಿಸ್ತೀವಿ. ಈ ಹರಿತಕಿನ ತ್ರಿಫಲ ಚೂರ್ಣ ಮಾಡ್ತಾರಲ್ಲ ಆಯುರ್ವೇದದಲ್ಲಿ, ಹೊಟ್ಟೆ ಪ್ರಾಬ್ಲಮ್ಗೆ ತ್ರಿಫಲ ಚೂರ್ಣ ಇದು ಒನ್ ಆಫ್ ದಿ ಇಂಗ್ರೀಡಿಯೆಂಟ್ ಅದು. ಸೊ ಆ ಹರಿತಕಿ ಕಹಿ ಇರ್ತದೆ. ಸರಿ, ಇವ್ರಿಗೆ ಅಂದ್ಕೊಂಡ್ರು ಈ ಹರಿತಕಿ ಆ ಥರ ಏನೋ ತಿನ್ನಕ್ಕೆ ಹೇಳ್ತಾರೆ, ನಾಲ್ಗೆ ಸ್ವಲ್ಪ ತಿಂದರೆ ಸ್ವಲ್ಪ ಇದನ್ನೆಲ್ಲ ದಾಟ್ಬೋದು ಅಂತ ಅಂದ್ಕೊಳ್ತಾರೆ. ಅದು ಬಿಟ್ಟು ಹರಿನಾಮ ಸ್ಮರಣೆ ಮತ್ತೆ ಡೌಟ್ ಅವ್ರಿಗೆ, ಏನು ರಾಮಕೃಷ್ಣ ಹಿಂಗೆ ಹೇಳ್ತಾ ಇದ್ದಾರಲ್ಲ ಅಂತ. ಆಮೇಲೆ ಇನ್ನೊಂದೇನು ಅವ್ರಿಗೆ ಈ ಸಂಶಯ ಬರೋಕ್ಕೆ ಏನು ಕಾರಣ ಹೇಳಿ, ಇಡೀ ಬಹುಶಃ ಒಂದು ದೃಷ್ಟಿನಲ್ಲಿ ನಮ್ಮ ಭಾರತವನ್ನೇ ತೆಗೆದುಕೊಂಡ್ರೆ ಶಾಲಾ ಕಾಲೇಜ್ಗಿಂತ ನಮ್ಮ ಭಾರತದಲ್ಲಿ ದೇವಸ್ಥಾನಗಳು ಹೆಚ್ಚು. ಎಷ್ಟು ಶಾಲೆ ಎಷ್ಟು ಕಾಲೇಜು, ಇನ್ನೂ ಇನ್ನೊಂದು ಶಾಲಾ ಕಾಲೇಜ್ ಓದ್ಬಿಟ್ಟು ಮೆಡಿಕಲ್ ಫೆಸಿಲಿಟಿ ಅವೈಲಬಿಲಿಟಿಗಿಂತ ದೇವಸ್ಥಾನಗಳು ಜಾಸ್ತಿ. ಅದು ಪ್ಯಾಲಿಯೇಟಿವ್ ಕೇರು ಅಲ್ಲ, ಅದಂತೂ ಭಾಳ ಅಲ್ಪವೇ. ಪ್ಯಾಲಿಯೇಟಿವ್ ಕೇರ್ ನೀವು ಸಿಕ್ಕೋದೇ ಎಲ್ಲೋ ಡಿಸ್ಟ್ರಿಕ್ಟಲ್ಲಿ ಒಂದೊಂದು ಕಡೆ ಇರ್ತಾವೆ ಅಷ್ಟೇ. ಪ್ಯಾಲಿಯೇಟಿವ್ ಕೇರ್ ಅಂತಂದರೆ ಕ್ರಾನಿಕ್ ಡಿಸೀಸ್ ಇರ್ತಕ್ಕಂಥ ಕ್ಯಾನ್ಸರು, ಹಾರ್ಟ್ ಪೇಷಂಟ್ಸು ಈ ಥರ ಇರ್ತಕ್ಕಂಥವ್ರಿಗೆ ಶಾಶ್ವತವಾಗಿ ಒಂದು ನೋಡ್ಕೊಳ್ಳಿಕ್ಕೆ ಒಂದು ವ್ಯವಸ್ಥೆ ಇರ್ತಲ್ಲ, ಅದು ಪ್ಯಾಲಿಯೇಟಿವ್ ಕೇರ್ ಅಂತ ಕರೀತಾರೆ. ಈ ಪ್ಯಾಲಿಯೇಟಿವ್ ಕೇರೆಲ್ಲ ತೆಗೆದುಕೊಂಡ್ಬಿಟ್ರೆ ನಮ್ಮ ದೇಶದಲ್ಲಿ ಅದು ಕೆಲವು ಡಿಸ್ಟ್ರಿಕ್ಟಲ್ಲಿ 15 ಕಿಲೋಮೀಟ್ರಿಗೆ 20 ಕಿಲೋಮೀಟ್ರಿಗೆ ಒಂದೊಂದು ಪ್ಯಾಲಿಯೇಟಿವ್ ಕೇರ್ ಇದೆ. ಆದರೆ ಒಂದೊಂದು ಹೆಜ್ಜೆಗೂ ಒಂದೊಂದು ದೇವಸ್ಥಾನ ಕಾಣುತ್ತೆ ನಿಮಗೆ. ಅದಕ್ಕೆ ಇಷ್ಟು ಜನ ಹರಿಸ್ಮರಣೆ ಮಾಡಿ ಇವರೆಲ್ಲ ದಾಟಿದಾರ ಅಂತ ಯೋಗಿನಿಗೆ ಪ್ರಶ್ನೆ ಬಂದದ್ದು. ಯಾಕೆ ರಾಮಕೃಷ್ಣ ಎಷ್ಟು ಜನ ಈಗ ನಾವು ಹುಟ್ಟಿದಾಗಿಂದ ಅಲ್ವಾ, ಒಂದಲ್ಲ ಒಂದು ರೀತಿ ಕೆಲವರು ಅಲ್ಪರು ಬಿಟ್ಟು, ಯಾರು ನಾಸ್ತಿಕರು ಅಂತ ಹೇಳ್ತಾರೆ, ನಾಸ್ತಿಕರು ಇಲ್ಲೋ ಅವ್ರಿಗೆ ಗೊತ್ತು, ರಾಮಕೃಷ್ಣರಿಗೆ ಗೊತ್ತು, ಅಟ್ಲೀಸ್ಟ್ ಬಾಹ್ಯವಾಗಿ ಹೇಳ್ಕೊಳ್ಬೇಕಾದ್ರೆ ಒಬ್ಬರು ನಾಸ್ತಿಕರು ಅನ್ನೋದು ಕೆಲವು ಸಂಖ್ಯೆ ಬಿಟ್ಟು ಇನ್ನು ಹೆಚ್ಚಿನ ಜನ ಒಂದಲ್ಲ ಒಂದು ರೀತಿಯಲ್ಲಿ ದೇವಸ್ಥಾನಗಳಿಗೆ ಹೋಗಿ ಯಾವುದಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಅವರವರು ಧರ್ಮಕ್ಕೆ ಅನುಸಾರವಾಗಿ ಎಲ್ಲ ಧರ್ಮವನ್ನು ಹೇಳ್ತಾನೆ, ಎಲ್ಲ ಮತ ರಾದರ್ ಎಲ್ಲ ಮತದಲ್ಲೂ ಕೂಡ ತಮ್ಮದೇ ಆದ ರೀತಿಯಲ್ಲಿ ಒಂದಷ್ಟು ಸ್ಮರಣೆ ಅಂತೂ ಮಾಡೇ ಇರ್ತಾರಲ್ವಾ. ಏನೋ ಊದ್ಕಟ್ಟಿ ಹಚ್ತಿರೋ, ಇದು ಮಾಡ್ತಿರೋ, ಚರ್ಚಿಗೆ ಹೋಗ್ತಿರೋ, ಮಸೀದಿಗೆ ಹೋಗ್ತಿರೋ, ಏನೋ ಒಂದು ಹರಿನಾಮ ಸ್ಮರಣೆ ಮಾಡಿರ್ತಾರೆ. ಆದರೆ ಅವರೆಲ್ಲ ದಾಟಿದ್ದಾರ ಅಂತ ಪ್ರಶ್ನೆ. ಶ್ರೀರಾಮಕೃಷ್ಣ ಏನು ಹೇಳಿದ್ರು, ಹರಿಸ್ಮರಣೆ ಮಾಡು, ಕಾಮಜಿಗೆ ಹಾಕೊಂಡು ಹರಿಸ್ಮರಣೆ. ಅದಕ್ಕೆ ಇವ್ರಿಗೆ ಇಷ್ಟೆಲ್ಲ ಸಂಶಯ. ಆಮೇಲೆ ಒಂದ್ಸಲ ಅನಿಸ್ತು, ಶ್ರೀರಾಮಕೃಷ್ಣ ಒತ್ತಾಯ ಮಾಡಿ ಹೇಳ್ತಾರೆ, ಇಲ್ಲ ನಾನು ಹೇಳ್ತಾ ಇದ್ದೀನಿ, ನಾನು ಮಾಡು. ಕಡೆಯದಾಗಿ ಅವ್ರೇನು ಮಾಡ್ತಾರೆ, ಹೇಳಿದಾರಲ್ಲ ಒಂದ್ಸಲ ಪ್ರಯೋಗ ಮಾಡೋಣ ಅಂಥೇಳಿ ಯೋಗಿನ್ನು ಹರಿಸ್ಮರಣೆಯನ್ನು ಭಾಳ ಗಂಭೀರವಾಗಿ ತೆಗೆದುಕೊಂಡು, ಸೀರಿಯಸ್ ಆಗಿ ಗಂಭೀರವಾಗಿ ತೆಗೆದುಕೊಂಡು ಕೆಲವು ತಿಂಗಳುಗಳು ಎಷ್ಟೋ ದಿವಸ ಅದನ್ನು ಗಂಭೀರವಾಗಿ ಸಾಧನೆಯನ್ನು ಮಾಡಿ ಆಮೇಲೆ ಅವ್ರಿಗೆ ಅನಿಸುತ್ತೆ ರಾಮಕೃಷ್ಣ ಹೇಳಿ ಸತ್ಯ. ಶ್ರೀರಾಮಕೃಷ್ಣ ಹೇಳಿದ್ದು ಹೌದು. ಹರಿಸ್ಮರಣೆಯಲ್ಲಿ ಇದು ಯಾಕೆ ಶ್ರೀರಾಮಕೃಷ್ಣ ಏನು ಹೇಳ್ತಾರೆ ನೋಡಪ್ಪ, ಈ ಹಠಯೋಗ ಮಾಡೋದಲ್ಲಿ ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಹೌದು, ಆದರೆ ಒಬ್ಬ ಸಾಧಕ ಹಠಯೋಗವನ್ನೇ ಆಧಾರ ಮಾಡಿಕೊಂಡ ಸಾಧನೆಯಾಗಿ ಏನಾಗ್ತದೆ, ದೇಹದ ಭಾವನೆ ಹೆಚ್ಚುತ್ತದೆ, ಆತ್ಮಜ್ಞಾನ ಬರೋಲ್ಲ. ಯಾಕೆ, ಯು ಆರ್ ಟ್ರೈನಿಂಗ್ ದ ಬಾಡಿ, ಯು ಆರ್ ಟ್ರೈನಿಂಗ್ ಯುವರ್ ಮೈಂಡ್ ಆ್ಯಂಡ್ ಬಾಡಿ ಟು ಕೀಪ್ ಇಟ್ ಹೆಲ್ದಿ, ನಾಟ್ ಟು ರಿಯಲೈಸ್ ದ ಆತ್ಮನ್. ಆತ್ಮಜ್ಞಾನಕ್ಕಾಗಿ ಮಾಡಿದ್ದಲ್ಲ ಅದು. ಎಷ್ಟು ಮಟ್ಟಿಗೆ ನೀನು ದೇಹದ ಪ್ರಕ್ರಿಯೆಯಲ್ಲಿ ಇನ್ವಾಲ್ವ್ ಆಗಿರ್ತೀಯೋ ಅಷ್ಟು ಮಟ್ಟಿಗೆ ದೇಹದ ಭಾವ ಹೆಚ್ಚುತ್ತಲ್ವಾ. ಏನಕ್ಕೆ ನೀವು ಇದು ಕ್ಯಾಂಪ್ಗಳು ಅಟೆಂಡ್ ಮಾಡೋದು, ದೇಹ ಚೆನ್ನಾಗಿರಬೇಕು ಅಂತ. ದೇಹಕ್ಕೆ ಚೆನ್ನಾಗಿರಬೇಕು ನೀವು ಗಮನ ಕೊಟ್ಟರೆ ದೇಹದ ಭಾವನೆ ಜಾಸ್ತಿಯಾಗಿ ಅದಕ್ಕೆ ಸಂಬಂಧಪಟ್ಟ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಎಲ್ಲ ಸಹಜವಾಗಿ ವೃದ್ಧಿ ಆಗುತ್ತಲ್ವಾ.
ಶ್ರೀರಾಮಕೃಷ್ಣ ಅದಕ್ಕೆ ಹೇಳ್ತಾರೆ, ನೋಡಪ್ಪ ನೀನು ಹರಿಸ್ಮರಣೆ ಮಾಡು. ಹರಿಸ್ಮರಣೆ ಮಾಡ್ತಾ ಅವ್ರಿಗೆ ಹೇಳ್ತಾರೆ, ಎಷ್ಟು ನನಗೂ ಇದು ಶ್ರೀರಾಮಕೃಷ್ಣ ಹೇಳಿದಂಥ ಮಾತಲ್ಲಿ ಎಷ್ಟು ಸತ್ಯತೆ ಇದೆ. ನಾನು ಆ ನಾರಾಯಣನ ಹತ್ರ ಹೋಗಿ ಈ ಕ್ರಿಯೆಗಳನ್ನೆಲ್ಲ ಕಲೀಲಿಕ್ಕೆ ಹೋಗ್ಬಿಟ್ನಲ್ಲ ಅಂತ ಶಾರದಾಂಜಿ ಈ ಉಲ್ಲೇಖವನ್ನು ಮಾಡ್ತಾರೆ. ಅದಂತ ಏನು ಪ್ರಾರಂಭದ ಹಂತದಲ್ಲೇ ಈ ಗುರುಶಕ್ತಿಯಲ್ಲಿ ಸಹಜವಾಗಿಯೇ ನಂಬಿಕೆಯಿಂದ ಪ್ರಾರಂಭವಾಗಿ ಶ್ರದ್ಧೆಗೆ ಹೋಗಲಿಕ್ಕೆ ಸಮಯ ಆಗ್ತದೆ. ಇದು ಮಹಾತ್ಮರ ಜೀವನದಲ್ಲೂ ಕಂಡುವಂಥ ಸನ್ನಿವೇಶಗಳು ಕೇವಲ ನಮ್ಮಂಥ ಜೀವನದಲ್ಲಿ ಮಾತ್ರ ಅಲ್ಲ. ಇಟ್ ಹ್ಯಾಪನ್ಸ್ ಈವನ್ ವಿತ್ ರೆಸ್ಪೆಕ್ಟ್ ಟು ಗ್ರೇಟ್ ಸೈನ್ಸ್ ಆಲ್ಸೋ. ಅದಕ್ಕೆ ಈಗ ನೋಡಿ, ಈ ಆಧಾರದ ಮೇಲೆ ನೀವು ಕಬೀರ್ ದಾಸ್ನೆಲ್ಲ ಭಾವಿಸಿ. ಕಬೀರ್ ದಾಸ್ಗೆ ರಮಾಂದ್ರಿಂದ ನೇರವಾಗಿ ದೀಕ್ಷೆ ಆಯ್ತಾ? ಅವರು ಕೊಡಲ್ಲ ಅಂತಂದ್ರು ದೀಕ್ಷೆ ಅಲ್ವಾ, ರಾಮನಾಮ ಕೊಡಲ್ಲ ಅಂತಂದ್ರು. ಕಾಶಿನಲ್ಲಿದ್ದರು ರಮಾನಂದರು, ಸ್ವಾಮಿ ರಾಮಾನಂದರು. ಅವ್ರೇನು ಮಾಡಿದ್ರು, ಒಂದು ಕಾಶಿ ಘಟ್ಟನಲ್ಲಿ ಅವ್ರು ಬೆಳಗ್ಗೆ ಪ್ರತಿನಿತ್ಯ ಯಾವುದೋ ಒಂದು ಹೊತ್ತಿಗೆ ಕರೆಕ್ಟಾಗಿ ಗಂಗೆ ಸ್ನಾನಕ್ಕೆ ಹೋಗ್ತಾರೆ. 3:30 4 ಗಂಟೆಗೆ ಪ್ರತಿ ದಿವಸ ರಾಮಾನಂದರು. ಅವ್ರೇನು ಮಾಡಿದ್ರು, ಮೆಟ್ಲ ಮೇಲೆ ಮಲ್ಕೊಂಡ್ಬಿಟ್ಟಿದ್ರು ಕಬೀರು. ಅವರು ಕತ್ಲೆ ಕಾಣಲಿಲ್ಲ, ಬಂದು ಇವನ್ ಮೈ ಮೇಲೆ ಕಾಲಿಟ್ರು. ಮೆಟ್ಲ ಮೇಲೆ ಮಲಗಿದ್ದ, ಅವ್ರು ಯಾವ ದಾರಿಲಿ ಬರ್ತಾರೋ ಅಲ್ಲಿ ಅವನ ಮೇಲೆ ಕಾಲಿಟ್ರು. ರಾಮ ಅಂತ ಕೂಗಿದ್ರು. ಯಾಕೆ ಒಬ್ಬ ಪುರುಷನ ಮೇಲೆ ಕಾಲಿಟ್ಬಿಟ್ರಲ್ಲ ಗೊತ್ತಿಲ್ಲದೆ. ಅವನು ಎದ್ದು ನಿಂತ, ನಿಮ್ಮಿಂದ ನಮಗೆ ದೀಕ್ಷೆ ಆಯಿತು ಅಂತ ಹೊಟ್ಟೋದ. ನಮಗೆ ವಿಧಿವತ್ತಾಗಿ ದೀಕ್ಷೆ ಆದರೂ ಕೂಡ ನಾವು ಶ್ರದ್ಧೆಯಿಂದ ಮಾಡ್ಲಿಕ್ಕೆ ಆಗ್ತದ? ಅವನಿಗೆ ವಿಧಿವತ್ತಾಗಿ ಆಗಲೇ ಇಲ್ಲ ಕಬೀರನಿಗೆ. ಅವನೊಂದು ಪ್ಲ್ಯಾನ್ ಹಾಕ್ದ, ಅವನು ಹೋಗಿ ಬೇಡ್ಕೊಂಡ, ನಿಮ್ಮಿಂದನೇ ನನಗೆ ಮಂತ್ರ ದೀಕ್ಷೆ ಬೇಕು, ರಾಮನಾಮ ಬೇಕು ನನಗೆ ಅಂತ. ಅವರೇ ನಿನಗೆಲ್ಲ ಕೊಡೋಕ್ಕಾಗಲ್ಲಪ್ಪ, ರಾಮನಾಮ ಎಲ್ಲ ಕೊಡೋಕ್ಕಾಗಲ್ಲ ಅಂದ್ಬಿಟ್ರು. ಅವನೇನು ಮಾಡ್ದ, ಅವಾಗ ಮಲ್ಕೊಂಡ, ಅವ್ರು ಕಾಲಿಟ್ರು ರಾಮ ಅಂದ್ರು ನಂಗೆ ದೀಕ್ಷೆ ಆಗೋಯ್ತು ಅಂತ ಹೇಳ್ಬಿಟ್ಟ. ಆ ಥರ ಎಕ್ಸೆಪ್ಷನಲ್ ಕೇಸ್ ಅದು. ಅವನಿಗೆ ಅದರಿಂದ ಕಬೀರನ ಜೀವನ ಎಂಥ ಒಂದು ದೊಡ್ಡ ಸಂತ ಆದ. ಯಾಕೆ? ಗುರುವಿನಲ್ಲಿ ಆ ಮಟ್ಟದ ಶ್ರದ್ಧೆ. ಹಾಗಾಗಿ ಅವ್ರು ಹೇಳ್ತಾರೆ, ಶಾರದಾಂಜಿ ಈ ಗುರುಭಾವವನ್ನು ವರ್ಣನೆ ಮಾಡ್ಬೇಕಾರೆ, ಯಾರಿಗೆ ಗುರುಭಾವದಲ್ಲಿ ಅಥವಾ ಗುರುಶಕ್ತಿಯಲ್ಲಿ, ನಾನು ಗುರುಭಾವ ಗುರುಶಕ್ತಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಕಾರಣ ಇಂಪಾರ್ಟೆಂಟ್ ಅಲ್ಲ. ಏನು ಹೇಳಿದೆ, ಯಾವ ಜಗನ್ಮಾತೆ ಯಾವ ರೂಪದಿಂದ ನನ್ನ ಮಲಿನತೆಯನ್ನು ಪೂರ್ಣವಾಗಿ ತೆಗೆದುಹಾಕಿ ಅಂಧಕಾರವನ್ನು ತೆಗೆದು ಜ್ಞಾನವನ್ನು ಕೊಡುವ ಆ ರೂಪ ಇದೆಯಲ್ಲ, ಅದಕ್ಕೆ ಗುರುಭಾವ ಗುರುಶಕ್ತಿ ಗುರು ಅಂತ ಹೇಳೋದು. ಅದರಿಂದ ಈ ಗುರುಭಾವ ಮೇಲೆ ಯಾರಿಗೆ ಶ್ರದ್ಧೆ ಇರುತ್ತೋ ಅವನೇನು ಮಾಡ್ತಾನೆ, ಆ ಗುರುಭಾವಕ್ಕೆ ಯಾವುದು ಆಧಾರವಾಗಿದೆಯೋ ಅದ್ರ ಮೇಲೂ ಕೂಡ ಅಷ್ಟೇ ಶ್ರದ್ಧೆ ನಿಟ್ಟಿರ್ತಾನೆ. ಅಂದರೆ ಏನು, ಈಗ ಗುರು ಸೇವೆ ಹೇಗೆ ಮಾಡ್ತೀರಪ್ಪ, ಭಾವಕ್ಕೆ ಮಾಡೋಕ್ಕಾಗತ್ತಾ? ರೂಪಕ್ಕೆ ಮಾಡಬೇಕು ಅಲ್ವಾ? ಇದೆಲ್ಲ ಸ್ವಲ್ಪ ಸೂಕ್ಷ್ಮ, ನಿಧಾನಕ್ಕೆ ಕೇಳಿಸ್ಕೊಳ್ಳಿ, ನಿಧಾನಕ್ಕೆ ಆಲೋಚನೆ ಮಾಡಿ. ಭಾವ ವ್ಯಕ್ತ ಆಗೋದು ರೂಪದಿಂದ ತಾನೆ. ಆ ರೂಪಕ್ಕೆ ಅದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ, ರಾಮಕೃಷ್ಣ ಹೇಳಿದ ಉದಾಹರಣೆ ಕೊಡ್ತೀನಿ, ಅವಾಗ ನಿಮಗೂ ಹೆಚ್ಚು ಸ್ಪಷ್ಟ ಆಗ್ತದೆ. ಶ್ರೀರಾಮಕೃಷ್ಣರು ಬಹಳ ಸುಂದರವಾದ, ಇದು ಬಹುಶಃ ರಾಮಾಯಣದಲ್ಲಿ ಇದು ಸಿಕ್ಕೋದಿಲ್ಲ. ಇದು ಶ್ರೀರಾಮಕೃಷ್ಣ ಹೇಳಿದ್ರು, ಇದು ರಾಮಾಯಣದ ಕಥೆನೇ ಅಂತ ಹೇಳ್ತಾರೆ ರಾಮಕೃಷ್ಣರು. ಇದು ಅವರೇ ಉಲ್ಲೇಖ ಮಾಡುವಂಥ ಘಟನೆ. ನಿಮಗೆ ಗೊತ್ತಿದೆ ಏನೋ, ಲಂಕೆಯಲ್ಲಿ ರಾವಣನ ವಧೆ ಆದ ನಂತರ ವಿಭೀಷಣ ರಾಜ್ಯಭಾರ ಮಾಡಲಿಕ್ಕೆ ಪಟ್ಟಾಭಿಷೇಕ ಮಾಡಿದ ರಾಮ ಅಲ್ವಾ? ಪಟ್ಟಾಭಿಷೇಕ ಮಾಡಿ ಶ್ರೀರಾಮಚಂದ್ರ ವಿಭೀಷಣಿಗೆ ರಾಜ್ಯವನ್ನು ಕೊಟ್ಟ. ವಿಭೀಷಣ ಚಿರಂಜೀವಿ ಅಂತ ಪ್ರತೀತಿ ಇದೆ ಪುರಾಣದಲ್ಲಿ. ವಿಭೀಷಣ ಚಿರಂಜೀವಿ ಅಂತ, ಅವನು ಶಾಶ್ವತವಾಗಿರ್ತಾನೆ ಅಂತ. ಸರಿ, ಅವನೇನೋ ಶಾಶ್ವತ. ಅವನು ಯಾವ ರಾಜ್ಯಭಾರ ಮಾಡಿದ್ದೋ? ರಾಕ್ಷಸರ ರಾಜ್ಯ ತಾನೇ ಅದು, ಅದೇ ಮಾನವರಲ್ಲ, ರಾಕ್ಷಸರ ರಾಜ್ಯಭಾರ ಅದು. ಸರಿ, ರಾಜ್ಯ ನಡೆಸ್ತಾ ಇದ್ದಾನೆ ಅವನು. ಒಂದು ದಿವಸ ಒಂದು ಹಡಗು ಅದು ಈ ಬಿರುಗಾಳಿಗೆ ಸಿಲುಕಿ ಅದು ಛಿದ್ರವಾಗಿ ಕೊನೆಗೆ ಅವನು ಆ ತರಂಗಗಳಿಗೆ ತೇಲಿಕೊಂಡು ಬಂದು ಲಂಕೆಯ ದಡಕ್ಕೆ ಒಬ್ಬ ಮಾನವ ಬಂದು ತಲುಪ್ತಾನೆ. ಅವನು ಹಡಗೆಲ್ಲ ಮುದ್ದೋಗುತ್ತೆ, ಇವನು ಹೆಂಗೋ ಬದುಕ್ತಾನೆ. ಆ ಅಲೆ ತರಂಗಗಳಿಗೆ ಹೊಡ್ಕೊಂಡು ಬಂದ್ಬಿಟ್ಟು ಲಂಕೆಯ ದಡಕ್ಕೆ ಬಂದು ಬೀಳ್ತಾನೆ. ಇನ್ನು ಎಚ್ಚರ ಇರಲ್ಲ, ಮೂರ್ಛೆ ತಪ್ಪಿರುತ್ತೆ, ಬಿದ್ದಿರ್ತಾನೆ. ಸರಿ, ಅಲ್ಲೆಲ್ಲ ಕಾವಲ್ಗಾರ ಇರ್ತಾರಲ್ಲ ಆ ರಾಜ್ಯ ಲಂಕೆಯನ್ನು ನೋಡ್ಕೊಳ್ಳಿಕ್ಕೆ, ಅವರು ರಾಕ್ಷಸರು. ಸರಿ, ಅವರು ಬಂದು ವಿಭೀಷಣನಿಗೆ ಸುದ್ದಿ ಕಳಿಸ್ತಾರೆ, ಮಹಾಶಯರೇ, ಯಾರೋ ಒಬ್ಬ ಮಾನವ ನಮ್ಮ ಲಂಕೆಯ ಸಮುದ್ರ ತೀರದಲ್ಲಿ ಬಂದು ಬಿದ್ದಿದ್ದಾನೆ ಅಂತ. ಶ್ರೀರಾಮಕೃಷ್ಣ ಒಂದು ತಮಾಷೆಯಾಗಿ ಇಲ್ಲೊಂದು ಸೆಂಟೆನ್ಸ್ ಆ್ಯಡ್ ಮಾಡ್ತಾರೆ.
ಏನು ಹೇಳ್ತಾರೆ, ಈ ಸುದ್ದಿ ಕೇಳಿದ ತಕ್ಷಣ ಸಭೆಯಲ್ಲಿದ್ದಂಥ ಎಲ್ಲ ರಾಕ್ಷಸರ ಬಾಯಲ್ಲಿ ನೀರು ಬಂತಂತೆ. ತುಂಬ ವರ್ಷಗಳಾದ ಮೇಲೆ ನರಮಾಂಸ ಸಿಗ್ತಾ ಇದೆ, ಸ್ವಲ್ಪ ತಿನ್ಬೋದು ಅಂತ. ಇದು ಠಾಕೂರ್ ಹೇಳಿದ್, ನಾನು ಹೇಳ್ತಿದ್ದಲ್ಲ. ಸರಿ, ವಿಭೀಷಣಂಗೆ ಭಾವ ಬದಲಾಯ್ತಂತೆ. ಯಾವಾಗ ಒಬ್ಬ ಮಾನವ ಈ ಲಂಕೆಗೆ ಬಂದು ಬಿದ್ದಿದ್ದಾನೆ ಅಂತ ಕೇಳಿದ ತಕ್ಷಣ ವಿಭೀಷಣಿಗೆ ಪೂರ್ಣವಾದ ಭಾವ ಬದಲಾಯಿತು. ಭಾವ ಬದಲಾಗಿ ಕಣ್ಣಲ್ಲಿ ಅಶ್ರು, ಅವನಿಗೆ ಕಣ್ಣೀರು ಬರ್ತಾ ಇದೆ. ಅವನೇನು ಹೇಳ್ತಾನೆ, ಈ ಲಂಕೆಗೆ ಪ್ರಥಮ ಮಾನವ ಬಂದದ್ದೇ ಶ್ರೀರಾಮಚಂದ್ರ. ನಾನು ಭಗವಂತನನ್ನ ಕಂಡದ್ದು ಮಾನವ ರೂಪ ಶ್ರೀರಾಮಚಂದ್ರ. ಆದ್ದರಿಂದ ಅವನು ಎಲ್ಲ ಮಾನವರನ್ನು ರಾಮನಂತೆ ಕಂಡ. ಯಾಕೆ? ಅವನು ಕಂಡದ್ದು ಮಾನವ ರಾಮನಲ್ಲಿ. ರಾಮ ಕೇಮ್ ಇನ್ ದ ಹ್ಯೂಮನ್ ಫಾರ್ಮ್ ಅಲ್ವಾ? ಭಗವಂತ ವಿಷ್ಣುವಿನ ಅವತಾರ ಯಾವ ರೂಪದಲ್ಲೂ ಬಂದದ್ದು? ಮಾನವ ರೂಪದಲ್ಲಿ ಬಂದದ್ದು. ಮಾನವ ರೂಪದಲ್ಲಿ ಬಂದು ವಿಭೀಷಣನಿಗೆ ಅವನಿಗೆ ಮುಕ್ತಿಯ ಮಾರ್ಗವನ್ನು ತೋರಿಸಿಕೊಟ್ಟದ್ದು. ವಿಭೀಷಣನಿಗೆ ರಾಜ್ಯ ಧರ್ಮದ ಮೂಲಕವೂ ಹೌದು. ಆದ್ದರಿಂದ ಅವನಿಗೇನು ಮಾನವ ಅಂತ ಕೇಳಿದ ತಕ್ಷಣ ಅವನಿಗೆ ರಾಮನೇ ನೆನಪಾಗಿ. ಯಾಕೆ? ಈ ರಾಮನ ರೂಪದಲ್ಲಿ, ರಾಮ ಎಂಬ ಮಾನವ ರೂಪದಲ್ಲಿ ಜಗನ್ಮಾತೆ ಆತನಿಗೆ ಗುರುವಾದುದರಿಂದ ಎಲ್ಲ ಮಾನವರು ಗುರುಗಳೇ ಅವನಿಗೆ. ಯಾಕೆ? ಅದು ಆಧಾರ, ದಟ್ ಈಸ್ ದ ಸೋಲ್. ಆ ಆಧಾರದ ಮೇಲೆ ಗುರು ವ್ಯಕ್ತ ಆಗಿದ್ದು. ಯಾರಿಗೆ? ವಿಭೀಷಣನಿಗೆ. ಅದಕ್ಕೆ ಅವನಿಗೆ ಅಶ್ರುಪೂರ್ಣ, ಸೀದಾ ದಡಕ್ಕೆ ಓಡಿ ಬರ್ತಾನೆ. ಇದು ರಾಮಕೃಷ್ಣ ವಚನದಲ್ಲಿ ಹೇಳಿರೋದು, ನನ್ನ ಕಥೆ ಎಲ್ಲ ಇದು, ಯಾವುದು ನನ್ನ ಕಥೆ ಹೇಳ್ತಿಲ್ಲ. ಶ್ರೀರಾಮಕೃಷ್ಣ ಲೀಲಾ ಪ್ರಸಂಗದ ಆಧಾರವಾಗಿ ಸಂಕ್ಷಿಪ್ತವಾಗಿ ಎಲ್ಲವನ್ನು ಹೇಳ್ತಾ ಇದ್ದೀನಿ ನಾನು. ಓಡಿ ಬರ್ತಾನವನು. ಓಡಿ ಬಂದು ನನ್ನ ರಾಮ ಬಂದಿಯಾನೆ ಅಂತ ಹೇಳಿ ಅವನ್ನ ಕರ್ಕೊಂಡು ಸೀದಾ ಕರ್ಕೊಂಡೋಗಿ ತನ್ನ ಸಿಂಹಾಸನದ ಮೇಲೆ ಆ ಮಾನವ ಸಾಧಾರಣ ನಮ್ಮಂಥ ಮಾನವನೇ, ಅವನೇನು ರಾಮನಾಗಿರಲಿಲ್ಲ. ಆದರೆ ಇವನಿಗೆ ರಾಮ ಬಂದದ್ದು ಮಾನವ ರೂಪದಲ್ಲಿ, ಆದ್ರಿಂದ ಮಾನವರ ಮೇಲೆ ರಾಮನ ಭಾವ ಕರೆದುಕೊಂಡು, ಇದು ಟ್ರಾನ್ಸೆಂಡಿಂಗ್ ಅಂತಂದ್ರೆ. ಮಾನವನಾಗಿದ್ದರೆ ಏನು ಮಾಡಬೇಕಿತ್ತು? ಯುದ್ಧ ಆಡಬೇಕಾಗಿತ್ತಲ್ಲ. ರಾಮನಾಗಿ ಕಂಡಾಗ ಏನಾಗುತ್ತೆ? ಶರಣಾಗತಿ ಬಂದ್ಬಿಡುತ್ತೆ. ಅಲ್ಲಿ ಕರ್ಕೊಂಡೋಗಿ ಸಿಂಹಾಸನದ ಮೇಲೆ ಕುಳ್ಳಿರಿಸಿ ಪೂರ್ವವಾಗಿ ಅವನಿಗೆ ಗೌರವ, ಆದರ, ಸತ್ಕಾರ ಎಲ್ಲ ಮಾಡಿ ಮತ್ತೆ ವಾಪಸ್ ಕಳಿಸ್ಕೊಡ್ತಾನೆ. ಅದಕ್ಕೆ ಶ್ರೀರಾಮಕೃಷ್ಣ ಹೇಳ್ತಾರೆ, ಅವನಿಗೆ ಎಲ್ಲ ಮಾನವರಲ್ಲೂ ರಾಮನ ಭಾವ. ಯಾಕಂದರೆ ರಾಮನ ಮಾನವನ ಭಾವದಲ್ಲಿ ಅವನು ತನಗೆ ಗುರುವನ್ನು ಕಂಡದ್ದು. ಅದಕ್ಕೆ ಜಗನ್ಮಾತೆ ಯಾವ ರೂಪದಲ್ಲಿ ನಿನ್ನ ಅಂಧಕಾರವನ್ನು ತೆಗೆದು ಆ ರೂಪದಾದ ಮೇಲೂ ಕೂಡ ಗುರುಭಾವದಲ್ಲಿ ನಮಗೆ ಶ್ರದ್ಧೆ. ಇದು ಇನ್ನೊಂದು ಉದಾಹರಣೆ ಕೂಡ ಶ್ರೀರಾಮಕೃಷ್ಣ ಕೊಡ್ತಾರೆ. ಇದೆಲ್ಲ ನೋಡಿ, ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ, ಇದು ಸಂಪೂರ್ಣವಾಗಿ ನಾನು ಆಧ್ಯಾತ್ಮಿಕ ದೃಷ್ಟಿಯಿಂದ ಹೇಳ್ತಾ ಇದ್ದೇನೆ. ಇಟ್ ಈಸ್ ಟೋಟಲಿ ಆನ್ ಸ್ಪಿರಿಚುವಲ್ ಲೈಫ್. ಇದಿದ್ರೇನೆ, ಇದು ತಿಳಿದ್ರೇನೆ ನಮಗೆ ಆಧ್ಯಾತ್ಮಿಕ ಜೀವನದಲ್ಲಿ ಪ್ರಗತಿ ಅನ್ನೋದು ಕಾಣುತ್ತೆ. ಆದ್ದರಿಂದ ದಿಸ್ ಈಸ್ ವಿತ್ ರೆಸ್ಪೆಕ್ಟ್ ಟು ಸ್ಪಿರಿಚುವಲ್ ಲೈಫ್. ಸರಿ, ಇನ್ನೊಂದು ಉದಾಹರಣೆ ಶ್ರೀರಾಮಕೃಷ್ಣ ಕೇಳ್ತಾರೆ. ಇದೇ ಭಾವವನ್ನು ಆಧರಿಸಿ ಶ್ರೀರಾಮಕೃಷ್ಣ ಇನ್ನೊಂದು ಬಹಳ ರೋಮಾಂಚನ ಆಗುವಂಥ ಸಂಗತಿಯನ್ನು ಹೇಳ್ತಾರೆ. ಚೈತನ್ಯ ಮಹಾಪ್ರಭುಗಳು ಬಂಗಾಳದಲ್ಲಿ ಒಂದು ಹಳ್ಳಿ ಮೂಲಕ ಹಾದಿಗೆ ಹೋಗ್ತಾ ಇರ್ತಾರೆ, ನಡ್ಕೊಂಡು ಹೋಗ್ತಾ ಇರ್ತಾರೆ. ಅವರು ಒಂದು ಹಳ್ಳಿ ಮೂಲಕ ಹೋಗ್ತಾ ಇರ್ತಾರೆ. ಅಲ್ಲಿ ಇದ್ದವ್ರು ಯಾರೋ ಹಳ್ಳಿಯವರು ಚೈತನ್ಯ ಮಹಾಪ್ರಭುಗೆ ಒಂದು ಸುದ್ದಿ ಹೇಳ್ತಾರೆ. ಮಹಾಶಯರೇ, ಈ ಹಳ್ಳಿ ಇದೆಯಲ್ಲ, ಈ ಹಳ್ಳಿಯ ಮಣ್ಣಿನಿಂದ ನಾವು ಕೋಲನ್ನು ತಯಾರಿಸ್ತೇವೆ ಅಂತ. ಕೋಲ್ ಅಂದರೆ ಗೊತ್ತಾ? ಒಂದು ಮೃದಂಗದ ಥರ ಇರ್ತದೆ. ಬಲಮೂತಿ ಚಿಕ್ಕದು, ಎಡ ಸ್ವಲ್ಪ ದೊಡ್ಡದಿರ್ತದೆ. ಒರಿಸ್ಸಾ ಮತ್ತು ವೆಸ್ಟ್ ಬೆಂಗಾಲ್ನಲ್ಲಿ ಅದನ್ನು ಉಪಯೋಗಿಸ್ತಾರೆ. ಅದು ಮಣ್ಣಿನಿಂದ ಮಾಡಿದಂಥ. ಇಲ್ಲಿ ಆ್ಯಕ್ಚುಲಾಗಿ ನಾವಿಲ್ಲಿ ಮೃದಂಗ ಅಂತ ಕರಿತೀವಲ್ಲ, ಮೃದಂಗ ನೋಡಿ, ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಮೃದಂಗವನ್ನು ಬಾರಿಸ್ತಾರೆ. ಆ್ಯಕ್ಚುಲಿ ಪದಕ್ಕೂ ಅರ್ಥಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ. ಮೃದಂಗ ಅಂತಂದರೆ ಆ್ಯಕ್ಚುಲಾಗಿ ಮಣ್ಣಿನಿಂದ, ಮೃತ್ ಅಂದರೆ ಮಣ್ಣು ಅಂತ ಅರ್ಥ. ಮಣ್ಣಿನಿಂದ ಆದ ವಾದ್ಯ ಮೃದಂಗ. ಅದು ಮಣ್ಣಿನಿಂದ ಆಗಿಲ್ಲ, ಅದು ನಾವು ಮರದಿಂದ ಮಾಡುವಂಥ ತಬಲಾ ಮತ್ತು ಮೃದಂಗ ಮರದಿಂದ ಮಾಡಿರೋದು. ಆ್ಯಕ್ಚುಲಿ ಮೃದಂಗ ಅಂತ ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ಕೋಲಿಗೆ ಮೃದಂಗ ಅಂತ ಕರಿತೀವಿ. ಅದು ಮಣ್ಣಿನಿಂದ ಆಕಾರದಲ್ಲಿ ಈ ಮೃದಂಗದ ಶೈಲಿನಲ್ಲಿ ಇರ್ತದೆ. ಅದನ್ನು ಅಲ್ಲಿ ಹರಿಕೀರ್ತನೆ, ನಾಮ ಸಂಕೀರ್ತನೆಗೆ ಅದನ್ನು ಬಾರಿಸಲಿಕ್ಕೆ ಉಪಯೋಗಿಸ್ತಾರೆ. ವೆಸ್ಟ್ ಬೆಂಗಾಲ್, ಒರಿಸ್ಸಾ, ನೀವು ಯಾವುದೇ ಸ್ಟೈಲ್ ಆಫ್ ಫೋಕ್ ಮ್ಯೂಸಿಕ್ ನೀವು ಕೇಳಿದ್ರೆ ಯು ಕ್ಯಾನ್ ಸಿ ದಟ್ ಕೋಲ್ ಬೀಯಿಂಗ್ ಪ್ಲೇಡ್. ಆ ಕೋಲನ್ನು ಉಪಯೋಗಿಸ್ಕೊಂಡು ಅವರು ಹಾಡೋದು, ನೃತ್ಯ ಮಾಡೋದು, ಹೆಗಲ ಮೇಲೆ ಹಾಕೋದು, ಭಾರ ಇರೋದಿಲ್ಲ, ನುಡ್ಸ್ಕೊಂಡು ನಗರ ಸಂಕೀರ್ತನೆಗೆಲ್ಲ ಉಪಯೋಗಿಸ್ತಾರೆ. ಈ ಮೃದಂಗ, ತಬಲೆಲ್ಲ ಹೊತ್ಕೊಂಡು ಹೋಗೋಕ್ಕಾಗೋದಿಲ್ಲ ಅಲ್ಲ, ಡಿಫಿಕಲ್ಟ್.
ಆ ಬೀಟ್ಗಳೆಲ್ಲ ತುಂಬ ಸಹ ಕೇಳಬೇಕು. ಅದರಿಂದ ಈ ಕೋಲನ್ನು ಈ ಹಳ್ಳಿನಲ್ಲಿ ಈ ಮಣ್ಣಿನಿಂದ ಕೋಲ್ನಲ್ಲಿ ಮಾಡ್ತಾ ಈ ಕೋಲನ್ನು ತಯಾರಿಸ್ತಾರೆ ಅಂತ ಯಾರಿಗೆ ನಮ್ಮ ಚೈತನ್ಯ ಮಹಾಪ್ರಭುಗಳಿಗೆ ಹೇಳಿದ ತಕ್ಷಣ ಅವನು ಮೂರ್ಛೆ ತಪ್ಪಿ ಬಿದ್ದೋದ್ನಂತೆ, ಪ್ರಜ್ಞೆ ತಪ್ಪಿಬಿಟ್ಟ. ಯಾಕೆ ಪ್ರಜ್ಞೆ ತಪ್ಪದ? ಸಮಾಧಿಗೆ ಹೋಗಿ ಪ್ರಜ್ಞೆ ತಪ್ಪದ. ಯಾಕೆ ಸಮಾಧಿಗೆ ಹೋದ? ಅವನಿಗೆ ಎಷ್ಟು ಅಸೋಸಿಯೇಷನ್ ಆಫ್ ಐಡಿಯಾ ಅಂತ ವಿತ್ ರೆಸ್ಪೆಕ್ಟ್ ಟು ಗಾಡ್ ಅಂದರೆ, ಈ ಕೋಲ್ ಈ ಮಣ್ಣಿನಿಂದ ಆಗತ್ತೆ ಅಂದ ತಕ್ಷಣ ಅವ್ನಿಗೆ ನೆನಪಾಗಿದ್ದು ಕೋಲ್ ಏನಕ್ಕೆ ಉಪಯೋಗಿಸ್ತಾರೆ? ಹರಿಸಂಕೀರ್ತನೆಯ ಆನಂದ ಏನು? ಸಮಾಧಿ ಸಿಗ್ಬೇಕಲ್ಲ. ಭಗವಂತನ ನಾಮ ನಿಜವಾಗ್ಲೂ ಸರಿಯಾಗಿ ಹೇಳಲಿಕ್ಕೆ ಬಂದರೆ, ಭಜನೆಯನ್ನು ಮಾಡ್ಲಿಕ್ಕೆ ಬಂದರೆ ನಮಗೆ ಹೃದಯದಲ್ಲಿ ದಿವ್ಯವಾದ ಆನಂದದ ಅನುಭವ ಆಗಬೇಕು. ನಮಗೆ ನಿಜವಾಗ್ಲೂ ನಾವು ಶ್ರದ್ಧೆಯಿಂದ ಭಜನೆ ಮಾಡಿದ್ರೆ ನಮ್ಮ ಹೃದಯದಲ್ಲಿ ಆನಂದದ ಅನುಭವ ಆಗಬೇಕು. ಅವನಿಗೆ ಅದು ಆನಂದ ನೆನಪಾಗ್ಬಿಟ್ಟು ಆನಂದದಿಂದ ಮತ್ತನಾಗಿ ಮೂರ್ಛಿತನಾಗಿಬಿಟ್ಟ. ಅದಕ್ಕೆ ನಮಗೆ ಗುರುಭಾವ, ಗುರು ಶಕ್ತಿ ಮತ್ತು ಗುರು ಅಂದರೆ ಏನು? ಆ ಜಗನ್ಮಾತೆ ಏನೇನು ಲಿಂಕ್ ಸಿಗುತ್ತೋ, ಯಾವ್ದ್ಯಾವ್ದು ಆಧಾರವೋ, ಆ ಯಾವ್ಯಾವ ಆಧಾರದ ಮೂಲಕ ನೀವು ಆ ಗೋಲನ್ನು ರೀಚ್ ಆಗಲಿಕ್ಕೆ ಸಹಾಯ ಆಗುತ್ತೋ ಆ ಎಲ್ಲ ಆಧಾರ ಕೂಡ ಇಟ್ಸ್ ಡಿವೈನ್, ದಿವ್ಯ. ಅದು ಕೇಳಿದ ತಕ್ಷಣ ಅವನು ಹೊರಟೆ ಹೋಗ್ಬಿಟ್ಟ. ಅವನು ಚೈತನ್ಯ ಮೊರಲ ಹೈಯೆಸ್ಟ್ ಎಕ್ಸಾಂಪಲ್ ಅಂತ ಇಟ್ಕೊಳ್ಳಿ. ಇಟ್ ಈಸ್ ಬಹುಶಃ ಅದಕ್ಕೆ ಒಂದು ಚೈತನ್ಯ ಮಹಾಪ್ರಭುಗಳಿಗೆ ಎಷ್ಟು ಮಟ್ಟಿಗೆ ಇಂದ್ರಿಯ ನಿಗ್ರಹ ಇತ್ತು ಅಂತ ಹೇಳಿದ್ರೆ ನೀವು ಕೇಳಿದ್ರೋ ಇಲ್ವೋ ಇದನ್ನು? ಇದು ಅವರು ಚೈತನ್ಯ ಮಹಾಪ್ರಭುಗಳ ಜೀವನದಲ್ಲೇ ಉಲ್ಲೇಖ ಇದೆ ದಿಸ್ ಇನ್ಸಿಡೆಂಟ್ಸ್. ಏನೋ ಅವ್ರ ಗುರುಗಳು ಪಾಠ ಮಾಡಬೇಕಾಗಿದೆ. ಅದಕ್ಕೆ ಹೇಳ್ತಾರೆ, ಇಲ್ಲಪ್ಪ ನೀನು ಫಸ್ಟು ನಿನಗೆ ಇಂದ್ರಿಯ ನಿಗ್ರಹ ಇದ್ದರೆ ಮಾತ್ರ ನಾವು ಸ್ವಲ್ಪ ಪಾಠ, ಶಾಸ್ತ್ರ ಪಾಠ ಎಲ್ಲ ಹಾಗೆ ಉನ್ನತವಾದ ಪಾಠಗಳಿಗೆಲ್ಲ ಇದ್ರೆ ಮಾಡ್ತೀವಿ. ಸರಿ, ಈ ಟೆಸ್ಟ್ ಏನು? ನಿನ್ನ ನಾಲ್ಗೆ ಮುಂದೆ ಹಾಕು ಅಂತಾರೆ ಅವ್ರಿಗೆ, ಚೈತನ್ಯ ಮಹಾಪ್ರಭುಗಳಿಗೆ. ಸರಿ, ಅವ್ರೇನು ಮಾಡ್ತಾರೆ? ಸಕ್ಕರೆ ಉದುರಿಸ್ತಾರಂತೆ. ಈ ಕಥೆ ನೀವು ಬಹುಶಃ ಕೇಳಿರ್ತೀರಿ, ನಿಮ್ಮ ಬಾಲ್ಯದಲ್ಲೆಲ್ಲ ನೀವು ಕೇಳಿರ್ತೀರಿ. ನಮಗೂ ಎಲ್ಲ ಹೇಳಿದ್ರಲ್ಲ, ನಾವು ಕೇಳಿದ್ವಿ ಅಷ್ಟೇ, ಏನು ಅನುಭವಕ್ಕೆ ಬಂದಿಲ್ಲ, ಬಟ್ ಕೇಳಿದ್ದೀನಿ ನಾನು. ನಾಲ್ಗೆ ಮೇಲೆ ಸಕ್ಕರೆಯನ್ನು ಉದುರಿಸಿದ್ರಂತೆ. ಆಮೇಲೆ ಒಂದು ಕ್ಷಣ, ಒಂದು ನಿಮಿಷನೂ ಆದಮೇಲೆ ಊದಂತೆ. ಒಂದು ಕಾಳು ಕೂಡ, ಸಕ್ಕರೆಯ ಕಾಳು ನಾಲ್ಗೆ ಮೇಲೆ ಇಲ್ಲ. ಅವರ ಇಚ್ಛೆ ಇಲ್ಲ ಅಂದರೆ ರಸ, ಈ ಜಿಹ್ವೇಂದ್ರಿಯ ರಸವನ್ನು ಬಿಟ್ಟೇ ಇಲ್ಲ. ನಮಗೇನೋ ಒಂದು ಪದಾರ್ಥ ಉಪ್ಪು ಬಿದ್ದ ತಕ್ಷಣ ಒಂದು ರಸ ಬಂದೇ ಬರುತ್ತಲ್ವ, ಅಥವಾ ಏನೋ ಸಿಹಿ ಹಾಕಿದ ತಕ್ಷಣ ರಸ, ಅದು ಸ್ವಾಭಾವಿಕ. ಇಟ್ಸ್ ಎ ಬಯೋಲಾಜಿಕಲ್ ಫ್ಯಾಕ್ಟರ್, ನಾಟ್ ಇನ್ ಅವರ್ ಕಂಟ್ರೋಲ್. ನಿದ್ದೆ ನಮ್ಮ ಕಂಟ್ರೋಲ್ ಇಲ್ಲ. ಕಷ್ಟಪಟ್ಟು ಒಂದು ಜಾಗರಣೆ ಮಾಡ್ಬೋದು ಶಿವರಾತ್ರಿಗೆ. ದಿನ ಜಾಗರಣೆ ಮಾಡಿ ಅಂದರೆ ಅಯ್ಯೋ ಸ್ವಾಮಿಗಳೇ ನಿಮ್ಮ ಮಠನೇ ಬೇಡ, ಅದು ನೀವು ಮಾಡ್ಕೊಳ್ಳಿಪ್ಪ. ಏಕಾದಶಿ ದಿವಸ ಕಷ್ಟಪಟ್ಟು ಒಂಚೂರು ಉಪವಾಸ ಮಾಡ್ಬೋದು. ಪ್ರತಿ ದಿವಸ ಉಪವಾಸ ಮಾಡು ಅಂದರೆ ನಮ್ಮ ಕಂಟ್ರೋಲ್ ಇಲ್ಲ ಸ್ವಾಮೀಜಿ, ಈ ಮನಸ್ಸು ಬಾಡಿ. ಅದು ಚೈತನ್ಯ ಮಹಾಪ್ರಭುಗಳಿಗೆ ಎಷ್ಟರ ಮಟ್ಟಿಗೆ ಸಂಯಮ ಇತ್ತು, ದೇಹದ ಸಂಯಮ ಅಂತಂದರೆ ಅವರು ಸಕ್ಕರೆ ಉದುರಿಸಿದ್ರೆಲ್ಲ ಕಥೆ ಬರ್ತಾವ್ರು. ಈಸ್ ಮೋಸ್ಟ್ ಫೇಮಸ್ ಇನ್ಸಿಡೆಂಟ್ ಇನ್ ದ ಲೈಫ್ ಆಫ್ ಚೈತನ್ಯ ಮಹಾಪ್ರಭುಗಳು. ಹಾಕಿದ ತಕ್ಷಣ ಸಕ್ಕರೆ ಒಂದು ಕಾಳಿದೆ ಹೊರಗೆ ಬಿದ್ದೋಯ್ತಂತೆ, ಎಲ್ಲವೂ ಉಳಿಲೇ ಇಲ್ಲ. ಓ ನೀನು ಯೋಗ್ಯ ಅಂತ. ಇದೇ ಆಧಾರದ ಮೇಲೆ ನಮ್ಮ ಛಾಂದೋಗ್ಯ ಉಪನಿಷತ್ತಲ್ಲಿ ಸತ್ಯಕಾಮ ಜಾಬಾಲಿ ಕಥೆ ಎಲ್ಲ ಬರೋದು. ನಮ್ಮದನ್ನೆಲ್ಲ ಸರಿಯಾಗಿ ನಾವು ಎಕ್ಸ್ಪ್ಲನೇಷನ್ಸ್ ಇಲ್ಲ, ಕತೆ ಮಾತ್ರ ಬರ್ತೇವೆ. ಒಂದು ಕೆಲವು ಹಸುಗಳನ್ನು ಕೊಟ್ಟು, ನಾನು ಕತೆ ಬೇರೆ ಸಲ ಹೇಳ್ತೀನಿ, ಸುಮ್ಮನೆ ಸಂದರ್ಭಕ್ಕೆ ಕೋಟ್ ಮಾಡ್ತಾ ಇದ್ದೀನಿ. ಸತ್ಯಕಾಮ ಜಾಬಾಲಿಗೆ ಏನು ಹೇಳ್ತಾರೆ, ಇದು 1000 ಹಸು ಆದಮೇಲೆ ಬಾ ನನ್ನ ಇದಕ್ಕೆ. ಅವನಿಗೆ ಗುರುಗಳು ಕೇಳ್ತಾನೆ, ನನಗೆ ಬ್ರಹ್ಮವಿದ್ಯೆ ಹೇಳ್ಕೊಡಿ ಅಂತ. ಗುರುಗಳು ಏನು ಹೇಳ್ತಾರೆ ಅವನಿಗೆ, ಸತ್ಯಕಾಮ ಜಾಬಾಲಿಗೆ, ಈ ತಗೋ ಒಂದಷ್ಟು ಹಸು ಇದೆ ನನ್ನ ಇದರಲ್ಲಿ, ಇದು 1000 ಆದಮೇಲೆ ಬಾ ಅಂತ. 1000 ಹಾಕಿ ಎಷ್ಟು ವರ್ಷ ಬೇಕ್ರಿ? ಅದು ಏನು ಟ್ರೈನಿಂಗ್ ಅಷ್ಟೇ. ಅವ್ನು ಕಾಡಿಗೆ ಹೋಗ್ತಾನೆ, ಎಲ್ಲಿ ಅವ್ನಿಗೆ ಮೇವಿಗೆ ಇವೆಲ್ಲ ಕೊಡಲ್ಲ, ಇದು ತೊಗೊಂಡು ಇಟ್ಕೊಂಡು ನೀ ಕಾಡಿನಲ್ಲಿ ಇದು ಮಾಡು. ಆಮೇಲೆ ಡೆವಲಪ್ಸ್ ಹಿಸ್ ಓನ್ ಹ್ಯಾಬಿಟ್ ಆಫ್ ಮೆಡಿಟೇಷನ್. ಪ್ರಕೃತಿ ಜೊತೆಗೆ ಒಬ್ಬನೇ ಇರ್ತಾನೆ, ಯಾರೂ ಇಲ್ಲ ಅವನಿಗೆ. ದೇರ್ ಇಸ್ ಎ ಲಾಟ್ ಆಫ್ ಅಡ್ವಾಂಟೇಜ್ ಟು ಬಿ ವಿತ್. ನೀವು ಏಕಾಂತವಾಗಿ ಕಾಡಿನಲ್ಲಿದ್ದರೆ ತುಂಬ ಗಳಿಸ್ಕೊಂಡು ನೀವು ಹೋಗಬೇಡಿ ಹೇಳಿದ್ದು. ಸ್ವಾಮಿಗಳು ಹೇಳಿದಂತ ಹೋಗ್ಬಿಟ್ಟು ಆಮೇಲೆ ನಮ್ಮ ಮೇಲೆ ಏನೂ ಹೇಳಬೇಡಿ, ಹೇಳ್ತಾ ಇದ್ದೀನಿ. ಅದೇ ಚಾನ್ಸ್ ಇದ್ದರೆ ಅದೊಂದು ಪ್ರಯೋಗ ಮಾಡಿ, ಅವಕಾಶಗಳಿದ್ದರೆ. ಅವನು ಹೋಗ್ಬಿಡ್ತಾನೆ, ಸತ್ಯಕಾಮ ಜಾಬಾಲಿ ಹೋಗ್ಬಿಟ್ಟು ಏಕಾಂತದಲ್ಲಿರ್ತಾನೆ. ಅವನಿಗೆ ಬೆಂಕಿ, ದಿಕ್ಕು, ಮತ್ತು ಒಂದು ಹಸು, ಒಂದು ಎತ್ತು, ಇವೆಲ್ಲ ಗುರುವಾಗಿ ಬರ್ತದೆ. ಕಡೆಯದಾಗಿ ಒಂದು ಹಸು ಬಂದು ಹೇಳ್ತೇವೆ, ನಾವು 1000 ಆಗಿ ಸತ್ಯಕಾಮ ಇವತ್ತು 1000 ನಾವಿದ್ದೀವಿ ಅಂತ. ಅವ್ನಿಗೆ ಎಚ್ಚರ, ಎಷ್ಟು ಹಸು ಇದೆ ಏನೋ ಅವ್ನಿಗೆ ಗಮನ ಇಲ್ಲ. ಈಸ್ ಇನ್ ಟು ಟೋಟ್ಲಿ ಮೆಡಿಟೇಷನ್. ಆಮೇಲೆ ಅವತ್ತಲ್ಲೇ ಒಂದು ಹೇಳ್ತೇನೆ, ನಾವು 1000 ಆಗಿದ್ದೀವಿ ಬಾ ಹೋಗೋಣ ಅಂತ. ಆಮೇಲೆ ಅವ್ನು ಗುರುಕುಲಕ್ಕೆ ಬರ್ತಾನೆ. ಗುರುಕುಲಕ್ಕೆ ಬಂದು ಗುರುಗಳಿಂದ ನಿಂತು ಹೇಳ್ತಾನೆ, ನಾನು ನೀವು ಹೇಳದಂತೆ 1000 ಮಾಡ್ಕೊಂಬಂದಿದ್ದೀನಿ, ದಯವಿಟ್ಟು ಬ್ರಹ್ಮಜ್ಞಾನ ಹೇಳಿ ಅಂತ. ಅವ್ರ ಗುರುಗಳ ಮುಖ ಹೇಳ್ತಾನೆ, ನೀನು ಆಗಲೇ ಬ್ರಹ್ಮನಾಗಿದ್ದೀಯೇ, ಇನ್ನು ವಿದ್ಯೆ ಹೇಳಬೇಕಾದಿಲ್ಲ ಅಂತ.
ಆಮೇಲೆ ಒಂದು ಪ್ರಾರ್ಥನೆ ಮಾಡ್ಕೊಂಡು, ಇಲ್ಲ ಗುರುಮುಖೇನ ಆದರೆ ಮಾತ್ರ ಇದಕ್ಕೆ ವಿದ್ಯೆ ಅಂತ. ಎಸ್ಪೆಷಲಿ ನಮ್ಮದು ಶ್ರುತಿ ಅಂದರೆ ಗುರುಮುಖೇನ ಕೇಳಿಸ್ಕೊಂಡು ಕಲ್ತ್ರೆ ಮಾತ್ರ ಅದಕ್ಕೆ ಜ್ಞಾನಕ್ಕೆ ನಮ್ಗೆ. ಅದಕ್ಕೆ ರಾಮಕೃಷ್ಣಗೂ ಕೂಡ ಸತ್ಯ ಸಾಕ್ಷಾತ್ಕಾರ ಆಗಿದ್ರೂ ಕೂಡ ಶ್ರೀರಾಮಕೃಷ್ಣಗೆ ಭಗವಂತನ ದರ್ಶನ ಆದಮೇಲೆ ಭೈರವಿ ಬ್ರಾಹ್ಮಣಿ ಬಂದಿದ್ದು, ದರ್ಶನಕ್ಕಿಂತ ಮುಂಚೆ ಬಂದದ್ದಲ್ಲ. ಯಾಕೆ? ಗುರು ಪರಂಪರೆಯನ್ನು ಕಾಪಾಡಬೇಕು. ನಮ್ಮ ಸಂಸ್ಕೃತಿ ಈ ವೇದ ಧರ್ಮ ಹಾಗೇನೆ, ಗುರು ಪರಂಪರೆಯನ್ನು. ಹಾಗಾಗಿ ಶ್ರೀರಾಮಕೃಷ್ಣರು ಕೂಡ ಗುರುಗಳು ಬಂದದ್ದು ಆಮೇಲೆ. ಇಲ್ಲಿಗೂ ಕೂಡ ಜಾಬಾಲಿಗೆ ಅದಕ್ಕೆ ಅವ್ರ ಗುರುಗಳು ಹೇಳ್ತಾರೆ, ನೀನು ಆಗಿದ್ದೀಯೇ, ಬ್ರಹ್ಮನೇ ಆಗಿದೆಯೇ, ಇಲ್ಲ ಗುರುಮುಖೇನ ಕಲಿತೇನೆ ಅಂತ ಹೇಳಿ ಕಲ್ತ್ಕೊಳ್ತಾನೆ. ಯಾಕೆ ಹೇಳಿದೆ ಇದನ್ನೆಲ್ಲ? ಈ ಅಸೋಸಿಯೇಷನ್, ಅದಕ್ಕೆ ಇಂದ್ರಿಯ ನಿಗ್ರಹ. ಈ ಯಾರು? ಚೈತನ್ಯ ಮಹಾಪ್ರಭು. ಹಾಗಿದ್ದರಿಂದ ಏನಾಯ್ತು, ಅವನ ಅಸೋಸಿಯೇಷನ್ ಯಾವುದರಿಂದ ಇರ್ತೋ ಅದು ದಟ್ ಲೀಡ್ಸ್ ಟು ಡಿವಿನಿಟಿ. ಪೂರ್ಣವಾಗಿ ಅವನು ಈ ವಿಭೀಷಣ ಆಗಲಿ, ಆಮೇಲೆ ನಮ್ಮ ಚೈತನ್ಯ ಮಹಾಪ್ರಭುಗಳಾಗಿ ಶ್ರೀರಾಮಕೃಷ್ಣ ಯಾಕೆ ಉದಾಹರಣೆ ಕೊಡ್ತಾರೆ ಅಂತಂದರೆ, ಆ ಆಧಾರವೂ ಕೂಡ ಅವನಿಗೆ ಪೂರ್ಣವಾಗಿ ಅದೇ ಗುರುಶಕ್ತಿಯನ್ನು ಕಾಣುವಂತೆ ಅದರ ಮೇಲೂ ಕೂಡ ಅವನು ಪೂರ್ಣ ಶ್ರದ್ಧೆಯನ್ನಿಟ್ಟಿರ್ತಾನೆ. ಇದು ಶ್ರದ್ಧೆ ಇಡದಿದ್ದರೆ ಅಂದರೆ, ಹಾಗಾದರೆ ಇಲ್ಲಿ ಸಾಧಾರಣವಾಗಿ ನಮ್ಮ ಯುವಕರು ಕೇಳೋದು, ಕಂಡಿದ್ದೆಲ್ಲ ನಂಬಿಡ್ಬೇಕಾ, ಕೇಳಿದ್ದೆಲ್ಲ ನಾವು ನಂಬಿಡ್ಬೇಕಾ ಅಂತ ಪ್ರಶ್ನೆ ಬರುತ್ತಲ್ವ. ಈಗ ಶ್ರೀರಾಮಕೃಷ್ಣ ಹರಿನಾಮ ಸಂಕೀರ್ತನೆ ಮಾಡಿದಪ್ಪ, ನೀನು ವಿಜಯಿ ಆಗ್ತಿ, ದಾಟುತ್ತಿ ಅಂತ ಹೇಳಿದ್ರು. ಸರಿ, ರಾಮಕೃಷ್ಣ ಹಾಗೆ ಹೇಳಿದ್ರು, ಎಲ್ಲ ವಿಚಾರನೂ ಹಾಗೇನಾ? ಅದಕ್ಕೆ ಇಲ್ಲಿ ಒಂದು ಸೂಚನೆ ಮಾತ್ರ ನಾನು ಹೇಳ್ತೇನೆ. ಒಂದನೇದಾಗಿ, ಎಕ್ಸ್ಪಿರಿಮೆಂಟ್ ಮಾಡೋಕ್ಕೆ ಪೂರ್ಣ ಅಧಿಕಾರ ಇದೆ ಇಲ್ಲಿ. ಏನೇನು ಶಾಸ್ತ್ರ ಹೇಳಿದೆಯೋ, ಏನೇನು ಗುರುಗಳು ಹೇಳಿದಾರೋ, ಪೂರ್ಣವಾಗಿ ನಿನ್ನ ಜೀವನದಲ್ಲಿ ಅದನ್ನು ಅನ್ವಯಿಸಿಕೊಂಡು ಸಾಧನೆ ಮಾಡಲಿಕ್ಕೆ 100ಕ್ಕೆ 100 ಸ್ವಾತಂತ್ರ್ಯ ಉಂಟು. ಆಮೇಲೆ ಒಂದು ಸಲ ಸಾಧನೆ ಮಾಡಿ ರುಚಿ ಸಿಕ್ಕಿದ ಮೇಲೆ ಅವನಿಗೆ ಗುರು ಏನು ಅಂತ ಅರ್ಥ ಆಗ್ತದೆ. ಅಲ್ಲಿವರೆಗೂ ಮಾತ್ರ ಈ ಬುದ್ಧಿಯ ಕೆಲಸ. ಯಾವಾಗ ಸ್ವಲ್ಪ ಮಾಡಿ ರುಚಿ ಸಿಕ್ಕಿ ಒಂದು ದಿಕ್ಕು ಸಿಕ್ಕಿದ ಮೇಲೆ ಮುಕ್ಕಿದ್ದು ಅವರಿಬ್ಬರಿಗೆ ಒಳಗೆ. ಆಮೇಲೆ ಇನ್ನು ನೆಕ್ಸ್ಟ್ ಡೆವಲಪ್ಮೆಂಟ್ ಎಲ್ಲ ಇದೆ, ಅದು ನಾನು ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೇನೆ. ಯಾಕೆ ಅಂತಂದರೆ, ತುಂಬ ಜನ ಈಗ ನೀವು ಬರೀ ನಾನು ಚೈತನ್ಯ ಮಹಾಪ್ರಭು ಸತ್ಯಕಾಮ ಅಂತೆಲ್ಲ ಕೇಳಿದ್ರೆ, ನಾವು ಕೇಳಿದ್ರಲ್ಲಿ ನಂಬೇಕಾ? ಹಂಗಲ್ಲ, ಹೇಳ್ತಾ ಇಲ್ಲ. ಎಕ್ಸ್ಪಿರಿಮೆಂಟ್ ಮಾಡೋಕ್ಕೆ 100ಕ್ಕೆ 100 ಅಧಿಕಾರ ಉಂಟು. ಅದೇ ಒನ್ಸ್ ಯು ಸ್ಟಾರ್ಟ್ ಎಕ್ಸ್ಪಿರಿಮೆಂಟಿಂಗ್ಗೆ ಮಿನಿಮಮ್ ಲೆವೆಲ್ ಆಫ್ ಅಧಿಕಾರ ಬೇಕೇ ಬೇಕು. ಎಲ್ಲರೂ ಎಕ್ಸ್ಪಿರಿಮೆಂಟ್ ಮಾಡೋಕ್ಕಾಗಲ್ಲ. ಈ ಲೈಫ್ ಹೇಳ್ತಾರೆ, ದಿ ಲೈಫ್. ಎನಿ ಮಾರಲ್ ಲೈಫ್ ಆಲ್ಸೋ, ಸ್ಟೇಯಿಂಗ್ ಇನ್ ಔಟ್ಸೈಡ್ ಸೊಸೈಟಿ ಟು ಲೀಡ್ ಎ ಗುಡ್ ಮಾರಲ್ ಲೈಫ್ ಇಟ್ಸ್ ಆಲ್ಸೋ ಗ್ರೇಟ್ ಡಿಫಿಕಲ್ಟಿ ಇನ್ ನೌ ಡೇಸ್. ಆಯ್ತಪ್ಪ, ನಾನು ಯಾರ್ದೂ ದುಡ್ಡು ಜಾಸ್ತಿ ಕೇಳಲ್ಲ, ನಾನು ಸತ್ಯವಂತನಾಗಿ ಜೀವನ ನಡೆಸ್ತೀನಿ. ಇದು ಎಷ್ಟು ಚಾಲೆಂಜಿಂಗ್ ಅಲ್ಲ? ಸೊಸೈಟಿಯಲ್ಲಿ ಇದ್ದು ಮಾಡಬೇಕಂದ್ರೆ ಎಷ್ಟು ಚಾಲೆಂಜಿಂಗು. ನಿಮ್ಮ ಶ್ರದ್ಧೆ ಎಷ್ಟು ಮಟ್ಟಿಗೆ ಗಟ್ಟಿಯೋ ಅಷ್ಟು ಮಟ್ಟಿಗೆ ನೀವು ಸಾಧನೆ ಮಾಡ್ತೀರಿ. ಈ ನಂಬಿಕೆ ಇದೆ, ನೈತಿಕತೆಯ ಬಗ್ಗೆ ನಂಬಿಕೆ ಎಷ್ಟು ಪ್ರಬಲವಾಗಿರ್ತದೋ ಅಷ್ಟರ ಮಟ್ಟಿಗೆ ನೀವು ನಿಮ್ಮ ವೈಯಕ್ತಿಕ ಜೀವನದ ಸಾಧನೆಯನ್ನು ಗಟ್ಟಿಗೆ ಹಿಡಿದಿರ್ತೀರಿ. ಎಷ್ಟು ಮಟ್ಟಿಗೆ ನೈತಿಕತೆಗೆ ಬಗ್ಗೆ ನಿಮಗೆ ಕನ್ವಿಕ್ಷನ್ನು ಕಡಿಮೆ ಇರ್ತದೋ ಅಷ್ಟರ ಮಟ್ಟಿಗೆ ಪ್ರಾಕ್ಟೀಸಸ್ಸು ಕಡಿಮೆ, ಕಾಂಪ್ರಮೈಸಸ್ ಇರುತ್ತೆ. ಎಲ್ಲಿ ಕಾಂಪ್ರಮೈಸಸ್ ಇರುತ್ತೆ? ವೆನ್ ದೇರ್ ಇಸ್ ನೋ ಕನ್ವಿಕ್ಷನ್. ಕನ್ವಿಕ್ಷನ್ ಬಂದಮೇಲೆ ಕಾಂಪ್ರಮೈಸ್ ಇರಲ್ಲ. ಇಲ್ಲಪ್ಪ, ಈ ದಾರಿ, ಈ ಮಾರ್ಗವೇ ಸತ್ಯ, ಇದೇ ಹೆಚ್ಚು ಶ್ರೇಯಸ್ಕರ, ನನ್ನ ಜನ್ಮಾಂತರ ಇವತ್ತಿಗೆ ಕಷ್ಟ ಆಗ್ಬೋದು, ಜನ್ಮಾಂತರಕ್ಕೆ ಇದೇ ಶ್ರೇಯಸ್ಕರ ಅಂತ ಯಾವ ವ್ಯಕ್ತಿ ನಂಬಿಕೆ ಬರ್ತೋ ಅವನು ಸಾಕಷ್ಟು ಮಟ್ಟಿಗೆ ಪ್ರಯತ್ನವನ್ನು ಪಟ್ಟು ಅಭ್ಯಾಸ ಮಾಡ್ತಾನೆ. ಯಾರಿಗೆ ಸ್ವಲ್ಪ ಕನ್ವಿಕ್ಷನ್ ಕಡಿಮೆ ಇರ್ತದೋ ಅವನ ಅಭ್ಯಾಸ ಕಾಂಪ್ರಮೈಸಸ್ ಅಷ್ಟೇ ಇರ್ತದೆ. ಆದ್ದರಿಂದ ಕಾಂಪ್ರಮೈಸಸ್ ಎಲ್ಲಾಗ್ತದೆ? ವೆನ್ ದೇರ್ ಇಸ್ ಎ ವೀಕ್ನೆಸ್ ಆಫ್ ದ ಮೈಂಡ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ಆರ್ ಇನ್ ಕನ್ವಿಕ್ಷನ್. ವೆನ್ ಇಟ್ ಈಸ್ ಕನ್ವಿನ್ಸ್ಡ್, ದ ಮೈಂಡ್ ಈಸ್ ಕನ್ವಿನ್ಸ್ಡ್, ದೆನ್ ದೇರ್ ವಿಲ್ ಬಿ ಲೆಸ್ ಕಾಂಪ್ರಮೈಸಸ್. ಅದಕ್ಕೆ ಈ ಗುರು ವಿಚಾರವಾಗಿ ಎಲ್ಲವೂ ಕೂಡ ಎಷ್ಟು ಮಟ್ಟಿಗೆ ಕನ್ವಿಕ್ಷನ್ ಬರುತ್ತೆ ಅಷ್ಟು ಮಟ್ಟಿಗೆ ಇದೆಲ್ಲ ಭಾವ ನಮ್ಮೊಳಗಡೆ ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ಇದು ಏನು ಗುರುಭಾವಕ್ಕೆ ಸಂಬಂಧಪಟ್ಟ ಶ್ರದ್ಧೆಯ ಅಂಶ. ಈಗ ಸ್ವಯಂ ಶ್ರೀರಾಮಕೃಷ್ಣಕ್ಕೆ ಯಾರು ಶ್ರೀರಾಮಕೃಷ್ಣ ಜೀವನಕ್ಕೆ ಸಂಬಂಧಪಟ್ಟಂತೆ ಶ್ರೀರಾಮಕೃಷ್ಣನ್ ಕಂಡಾಗ ನಮ್ಗೆ ಅನ್ಸುತ್ತೆ, ಈಗ ನೀವು ಫೋಟೋ ಇಲ್ಲೇ ಪ್ರತಿ ಫೋಟೋ ನೋಡ್ತಾ ಇದ್ದೀರಲ್ಲಪ್ಪ, ಮಾತಿದೆ, ಶ್ರೀಮಾತೆ ಇದು ಎಲ್ಲರೂ ಮಾತಿದೆ. ಬ್ರಹ್ಮಾಂದ್ರು ಕೂಡ, ಸ್ವಾಮಿ ಬ್ರಹ್ಮಾಂದ್ರು ಕೂಡ ಹೇಳ್ತಾರೆ, ಅಪ್ಪ ಒಂದಂತೂ ನೆನ್ಪಿಟ್ಕೊಳ್ಳಪ್ಪ, ಶ್ರೀರಾಮಕೃಷ್ಣ ಛಾಯಾ ಈ ಫೋಟೋ ನೋಡ್ತಾ ಇದ್ದಾಗ
ಒಂದಂತೂ ಭಾವಿಸು ಅವನು ಇದ್ದಾನೆ ಅಂತ ಖಂಡಿತ. ಯಾಕಂದರೆ ಅವನು ಹೇಳ್ಕೊಂಡಿದ್ದಾನೆ, ನಾನು ಪ್ರಕಟ ಆಗ್ತೇನೆ. ಶ್ರೀರಾಮಕೃಷ್ಣ ಮುಂದೆ ಹೇಳ್ತಾರೆ, ಅವರ ಚಿತ್ರವನ್ನೇ ತೆಗೆದುಕೊಂಡು ಕಡೆ ದಿವಸದಲ್ಲಿ ಅವ್ರ ಚಿತ್ರಕ್ಕೆ ಫೋಟೋ, ಒಂದೇ ಒಂದು ಆಗಿನ ಒಂದು ಸ್ಟುಡಿಯೋನಲ್ಲಿ ಮಾಡಿದಂಥ ಫೋಟೋ, ಒರಿಜಿನಲ್ ಫೋಟೋ. ಅದಕ್ಕೆ ಸ್ವಾಮೀಜಿ ಶ್ರೀರಾಮಕೃಷ್ಣ ಒಂದ್ಸಲ ನಹಬತ್ ಖಾನಿನಲ್ಲಿ, ಇನ್ನೊಂದ್ಸಲ ಕಾಸಿಪುರ್ ಗಾರ್ಡನ್ ಒಂದ್ಸಲಿ ಸ್ವಯಂ ಶ್ರೀರಾಮಕೃಷ್ಣ ಅವ್ರ ಫೋಟೋಗೆ ನಮಸ್ಕಾರ ಹೇಳಿ ಮುಂದೆ ಇದನ್ನು ಸಾಕಷ್ಟು ಸಾವಿರಾರು ಜನ ಇದನ್ನು ಪೂಜೆ ಮಾಡ್ತಾರೆ ಅಂತ ಹೇಳಿ ಅವರೇ ಅದಕ್ಕೆ ಪೂಜೆ ಹೂವು ಇಟ್ಟು ಅವ್ರ ಫೋಟೋಗೆ ಅವರೇ ಇಟ್ಟು ಕೊಡ್ತಾರೆ. ಅದಕ್ಕೆ ಬ್ರಹ್ಮ ಅಂತ ಹೇಳ್ತಾರೆ, ಇದರಲ್ಲಿ ಅವ್ರು ಇರ್ತೀನಿ ಅಂತ ಹೇಳಿದ್ರಿಂದ ನಾವು ಮೂರ್ತಿನೇ ಇಡಬೇಕು ಅಂತಿಲ್ಲ. ಎಷ್ಟೋ ಕಡೆ ನಾವು ಮೂರ್ತಿ ಇಡ್ತೇವೆ, ಆದರೆ ಮೂರ್ತಿಗಿಂತ ಇದು ಬಹುಶಃ ಪರಂಪರೆ ದೃಷ್ಟಿಯಲ್ಲಿ ಹೇಳೋದಾದರೆ ಪ್ರಥಮ ಅವತಾರ ನಮಗೆ ಫೋಟೋಗ್ರಫಿ ಸಿಕ್ಕಿರೋದು. ರಾಮ ಇದ್ದಾಗ ಫೋಟೋ ಇರಲಿಲ್ಲ, ಕೃಷ್ಣ ಇದ್ದಾಗ ಫೋಟೋ ಇರಲಿಲ್ಲ, ಚೈತನ್ಯ ಮಹಾಪ್ರಭುಗಳಿದ್ದ ನಮ್ಮ ಹತ್ರ ಫೋಟೋ ಇರಲಿಲ್ಲ, ಬುದ್ಧ ಇದ್ದಾಗ ನಮ್ಮ ಹತ್ರ ಕ್ಯಾಮ್ರಾ ಇರಲಿಲ್ಲ, ವಾಟ್ಸ್ಯಾಪ್ ಇರಲಿಲ್ಲ, ಬ್ರಾಡ್ಕಾಸ್ಟ್ ಇರಲಿಲ್ಲ ಅಲ್ವಾ. ಶ್ರೀರಾಮಕೃಷ್ಣ ಬಂದಾಗ ಇದೆಲ್ಲ ಬಂದಿದೆ. ಆದ್ದರಿಂದ ಇದು ಪ್ರಥಮ. ಅದಕ್ಕೆ ನಮ್ಮ ಹಿರಿಯ ಸನ್ಯಾಸಿಗಳು ತುಂಬ ಜನ ದೇವಸ್ಥಾನಗಳಲ್ಲಿ ಮೂರ್ತಿಯನ್ನು ಇಟ್ಟು ಪೂಜೆ ಮಾಡೋದು ಒಪ್ಪಲ್ಲ. ನಮಗೆ ನೇರವಾಗಿ ಸಿಕ್ಕಿದೆ ಒಂದು ಫೋಟೋ, ಡೈರೆಕ್ಟ್. ದೆನ್ ವೈ ಡು ಯು ವಾಂಟ್ ಟು ಇಮ್ಯಾಜಿನ್ ಇನ್ ಎ ಇಮೇಜ್ ವೆನ್ ಯು ಹ್ಯಾವ್ ಲೈವ್ ಫೋಟೋ ಆಫ್ ಶ್ರೀರಾಮಕೃಷ್ಣ ಹಿಮ್ಸೆಲ್ಫ್? ಅದಕ್ಕೆ ರಾಮಕೃಷ್ಣ ಫೋಟೋವನ್ನು ಇಟ್ಕೊಳ್ಳಿ ಅಂತ. ಅದಕ್ಕೆ ಅವ್ರು ಹೇಳಿದ್ದಾರೆ, ನಾನು ಈ ಛಾಯೆಯಲ್ಲಿ ಇರ್ತೇನೆ, ಹಾಗಾಗಿ ರಾಮಕೃಷ್ಣ ಫೋಟೋ ಇದೆ ಅಂದರೆ ಶ್ರೀರಾಮಕೃಷ್ಣರೇ ಇದ್ದಾರೆ ಅಂತ ಡೈರೆಕ್ಟ್ ಡಿಸೇಬಲ್ಸ್ ಸಾಕಷ್ಟು ಜನ ಇದನ್ನು ನಮಗೆ ಅನುಭವದ ಮೂಲಕ ಹೇಳಿದ್ದುಂಟು. ಅಂದರೆ ನೀವು ಇದನ್ನು ನೋಡಿದ್ರೆ ನಿಮ್ಗೇನು ಅನಿಸುತ್ತೆ? ರಾಮಕೃಷ್ಣರನ್ನ ಅಲ್ಲ ಸಾಧಾರಣವಾಗಿ ನೋಡಿದ್ರೆ ಒಬ್ಬ ಪುರುಷ ಅಂತ ಅದು ಒಂದು ಕಾನ್ಸೆಪ್ಟ್. ಯಾಕಂದರೆ ನಮ್ಮದು ದೇಹ ಭಾವ ಇರೋದ್ರಿಂದ ನಮಗೆ ಅನಿಸುತ್ತೆ ಅವನೊಬ್ಬ ಪುರುಷ ಅಂದರೆ ಮೇಲ್, ದೇಹಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಪುರುಷ ಅಂತ ಅನಿಸುತ್ತೆ. ಇದನ್ನೆಲ್ಲ ಸೂಕ್ಷ್ಮವಾಗಿ ನೀವು ಆಲೋಚನೆ ಮಾಡಿ. ನಾನು ವಿಚಾರ ಹೇಳ್ತೀನಿ, ಯು ನೀಡ್ ಟೈಮ್ ಟು ಅಂಡರ್ಸ್ಟ್ಯಾಂಡ್ ಆಲ್ ದೀಸ್ ಥಿಂಗ್ಸ್. ಸತ್ಯವಾಗಿ ಹೇಳ್ತಾ ಇದ್ದೀನಿ, ಅದಕ್ಕೆ ಕೇಳಿಸ್ಕೊಳ್ಳಿ, ನಿಧಾನಕ್ಕೆ ಮಂಥನ ಮಾಡಿ. ಟೈಮ್ ಇದೆಯಲ್ಲ, ಅಡುಗೆ ಮಾಡ್ಬೇಕಾರೆ, ವಾಕಿಂಗ್ ಮಾಡ್ಬೇಕಾರೆ ಎಲ್ಲ ಸಾಕಷ್ಟು ಟೈಮ್ ಇದೆ. ಆ ಗ್ಯಾಪ್ಸ್ನಲ್ಲೆಲ್ಲ ನೀವು ಆಲೋಚನೆ ಮಾಡ್ಕೋಬೋದು. ಅದು ಆಲೋಚನೆ ಮಾಡೋಕ್ಕೆ ಒಂದಷ್ಟು ಐಡಿಯಾಸ್ ಬೇಕು, ಐಡಿಯಾಸ್ಗೆ ಒಂದಷ್ಟು ಶ್ರವಣ ಇರಬೇಕು. ಶ್ರವಣದ ಮೇಲೆ ಐಡಿಯಾ ಬರುತ್ತೆ, ಐಡಿಯಾ ಡೆವಲಪ್ ಆಗೋಕ್ಕೆ ಚಿಂತನೆ ಬೇಕು. ಆದ್ದರಿಂದ ನಾವು ನೋಡಿದಾಗ ನಾವೇನಿಸ್ತೀವಿ, ಶ್ರೀರಾಮಕೃಷ್ಣ ಒಬ್ಬ ಪುರುಷ ಅಂತ ಅನಿಸುತ್ತೆ. ಅದು ನಿಜವಾಗ್ಲೂ ಒಂದು ಪುರುಷನ ಆ ದೃಷ್ಟಿನಲ್ಲಿ? ಗಿರೀಶ್ ಚಂದ್ರ ಘೋಷು ಶ್ರೀರಾಮಕೃಷ್ಣನ ಪ್ರಶ್ನೆ ಮಾಡ್ತಾನೆ. ಅವನಿಗೆ ಈ ಸಂಶಯ ಬರ್ತದೆ, ಮಹಾಶಯರೇ ನೀವು ಪುರುಷನೋ ಸ್ತ್ರೀನೋ ಅಂತ ಕೇಳ್ತಾನೆ ಭಾವದೃಷ್ಟಿಯಿಂದ. ಅದಕ್ಕೆ ಶ್ರೀರಾಮಕೃಷ್ಣ ನೇರ ಒಂದ್ಸಲ ನಗ್ತಾರೆ, ಬರೀ ಉತ್ತರ ಕೊಡಲ್ಲ, ನಕ್ಬಿಟ್ಟು ಹೇಳ್ತಾರೆ ನಂಗೆ ಗೊತ್ತಿಲ್ಲ ಅಂತ. ಯಾಕೆ ಹೇಳ್ತಾ ಇದ್ದಾರೆ ಇದು? ಈ ಗುರುಭಾವದಲ್ಲಿ ಇದು ಅರ್ಥ ಮಾಡ್ಕೋಬೇಕು ಇದನ್ನು. ಅದಕ್ಕೆ ನಾನು ಇದನ್ನ ಹೇಳ್ತಾ ಇದ್ದೇನೆ. ನಕ್ಕಿ ಗೊತ್ತಿಲ್ಲ ಅಂತಾರೆ. ಯಾಕೆ ಹೇಳ್ತಾ ಇದ್ದಾರೆ ಅಂತಂದರೆ, ಶ್ರೀರಾಮಕೃಷ್ಣನ್ ನೋಡಲಿಕ್ಕೆ ಸಾಕಷ್ಟು ಜನ ಮಹಿಳಾ ಭಕ್ತೆಯರು ಕೂಡ ಬರ್ತಾ ಇದ್ರು ಶ್ರೀರಾಮಕೃಷ್ಣಕ್ಕೆ ಸನ್ನಿಧಿಗೆ. ಸಾಧಾರಣವಾಗಿ ಒಬ್ಬ ಪುರುಷನಿಗೆ ಸ್ತ್ರೀಯರು ಬಂದರೆ, ಅಥವಾ ಸ್ತ್ರೀಯರಿಗೆ ಪುರುಷರು ತನ್ನ ಪತಿ ಬಿಟ್ಟು ಪರಪುರುಷ, ಹುಡುಗಿರಿಗಾದರೆ ಯಾರೇ ಹುಡುಗನಾಗಲಿ ಒಂದು ಸಂಕೋಚ, ಲಜ್ಜೆ, ಕೆಲವು ಸಂದರ್ಭದಲ್ಲಿ ಭಯ, ಈ ಮೂರು ಉಂಟಾಗ್ತದೆ. ಇದು ಈ ದೇಹಕ್ಕೆ ಸಂಬಂಧಪಟ್ಟಂಥ ಭಾವನೆ ಅದು. ಆದರೆ ಶ್ರೀರಾಮಕೃಷ್ಣ ಬಳಿಗೆ ಹೋದಾಗ ಈ ಮಹಿಳೆ ಯಾರಿಗೂ ಕೂಡ ಲಜ್ಜೆ ಇಲ್ಲ, ಭಯ ಇಲ್ಲ, ಸಂಕೋಚ ಉಂಟಾಗ್ತಿಲ್ಲ. ಇವರೆಲ್ಲ ಏನಂತ ಭಾವನೆ ಅವ್ರು ಕೇಳ್ತಾರೆ. ಇವರು ಮುಂದೆ ಈ ಡೈರೆಕ್ಟ್ ಡಿಸೈಪಲ್ಸು, ನೀವು ರಾಮಕೃಷ್ಣ ಬಳಿಗೆ ಹೋದಾಗ ನಿಮ್ಗೇನು ಅನಿಸ್ತಾ ಇತ್ತು ಅಂತ. ಅವಾಗ ಆ ಮಹಿಳೆ ಭಕ್ತರು ಹೇಳ್ಕೊಂಡಿದ್ದಾರೆ, ನಮ್ಮಲ್ಲೇ ಅವರು ಒಬ್ಬರು ಅಂತ, ಶ್ರೀರಾಮಕೃಷ್ಣ ನಮ್ಮಲ್ಲೇ ಒಬ್ಬ ಅಂತ. ಹಾಗಾದ್ರೆ ಒಂದು ಪುರುಷನ ಸ್ತ್ರೀನ? ಅದು ಗುರುಭಾವ, ಅದು ಪುರುಷನೂ ಅಲ್ಲ ಸ್ತ್ರೀನೂ ಅಲ್ಲ. ತಾಯಿತನ ಯಾವ ಲಿಂಗಭೇದ ಇಲ್ಲ. ತಾಯಿ ಮಹಿಳೆ ಇರ್ಬೋದು, ತಾಯಿತನ ಲಿಂಗಭೇದ ಇಲ್ಲ. ತಾಯಿ ಮಕ್ಕಳು, ಇವನು ಹುಡುಗ ಅಂತ ಪ್ರೀತಿಸಿ ಹುಡುಗಿ ಅಂತ ಕೈ ಬಿಡ್ತಾಳೆ, ಅಥವಾ ಹುಡುಗಿಯನ್ನು ಪ್ರೀತಿಸಿ ಹುಡುಗನ ಕೈ ಬಿಡೋದಿಲ್ಲ. ತಾಯಿತನದಲ್ಲಿ ಲಿಂಗಭೇದ ಬರೋದಿಲ್ಲ. ತಾಯಿ ಮಹಿಳೆ ಆಗಿರ್ಬೋದು. ಹಾಗೇನೆ ಗುರು ಭಾವದಲ್ಲಿ ಅದು ಪುರುಷನೂ ಅಲ್ಲ ಪ್ರಕೃತಿನೇ ಅಲ್ಲ. ಅದಕ್ಕೆ ರಾಮಕೃಷ್ಣ ನೋಡ್ಬೇಕಾರೆ ಇದೆಲ್ಲ ನೀವು ನಿಧಾನಕ್ಕೆ ಆಲೋಚನೆ ಮಾಡಿ, ನಿಧಾನಕ್ಕೆ ಆಲೋಚನೆ ಮಾಡಿ. ಇದನ್ನೆಲ್ಲ ಶಾರದಾಂಜಿನಲ್ಲಿ ಇಷ್ಟು ಕಷ್ಟಪಟ್ಟು ಅವರು ಹೇಳಿದ್ದಾರೆ. ಅದಕ್ಕೆ ಅವರೊಂದು ಉಲ್ಲೇಖ ಮಾಡ್ತಾರೆ. ಶ್ರೀರಾಮಕೃಷ್ಣರು ತಮ್ಮ ಮಧುರ ಭಾವ ಸಾಧನೆಯಲ್ಲಿ ತಮ್ಮನ್ನು ತಾವು ಶ್ರೀಕೃಷ್ಣನ ಸಖಿ,
ತಾನು ರಾಧೆ ಅಂತ ಭಾವದಲ್ಲಿ ಸಾಧನೆ ಮಾಡಿರ್ತಾರೆ. ಅದು ದಟ್ ಈಸ್ ದ ಹೈಯೆಸ್ಟ್ ಸಾಧನ. ಅಂದರೆ ದೇಹ ಪ್ರಜ್ಞೆ ಕಳ್ಕೋಬೇಕು, ಭಾವನೆ, ದೇಹ ಭಾವನೆ ಕಳ್ಕೋಬೇಕು ಅಂತಂದರೆ ಮಧುರ ಭಾವ ಇಸ್ ದ ಹೈಯೆಸ್ಟ್ ಅಂತ. ಅದು ರಾಧೆಗೆ ಬಂದದ್ದು. ಆ ಭಾವ ಪ್ರೇಮ, ದಿವ್ಯವಾದ ಪ್ರೇಮ, ಮಹಾಪ್ರೇಮ ಭಾವ, ಅದು ರಾಮಕೃಷ್ಣರಲ್ಲಿ ವ್ಯಕ್ತ ಆಗಿರುತ್ತೆ. ಆವಾಗಲೇ ಆ ಭಾವದಲ್ಲಿ ಅವ್ರಿಗೆ ಈ ರಂಧ್ರದಿಂದ ಭಾವಕ್ಕೆ ರಕ್ತ ರಂಧ್ರದಿಂದ ಹೊರಗೆ ಚಿಮ್ಮತ್ ಡ್ಯೂ ಟು ಎಕ್ಸುಬರೆನ್ಸ್ ಆಫ್ ಭಾವ. ಯಾವತ್ತ ನಮ್ಮ ರಕ್ತ ಇಲ್ಲೆಲ್ಲ ಬರ್ತದೆ, ಕಣಗಳಲ್ಲಿ ಬೆವರು ಬರ್ತದೆ ಅಷ್ಟೇ. ಆ ಮಟ್ಟದ ತೀವ್ರವಾದ ಭಾವನೆಯನ್ನೆಲ್ಲ ಅರ್ಥ ಮಾಡ್ಕೊಳಕ್ಕಾಗತ್ತಾ? ರೋಮಾಂಚನ ಆಗುತ್ತೆ. ಇದನ್ನೆಲ್ಲ ನಾವು ಕೇಳಕ್ಕೆ ಹೋದ್ರೆ ಅರ್ಥ ಮಾಡ್ಕೊಳಕ್ಕೆ ಸ್ವಲ್ಪ ಬೇಕಲ್ಲ ಸಮಯ. ಆದ್ದರಿಂದ ಇಲ್ಲಿ ಶಾರದಾಂಜಲಿಗೆ ಅವ್ನು ಕೇಳ್ತಾರೆ, ಅವರು ಸಖಿ ಭಾವದಲ್ಲಿ, ಮಧುರ ಭಾವದಲ್ಲಿ ಸಾಧನೆ ಮಾಡಿದ್ರಿಂದ ಬಹುಶಃ ಈ ರೀತಿಯಾದ ಅವಸ್ಥೆಯನ್ನು ತಲುಪಿದ್ದಾರೆ ಅಂತ. ಇದಕ್ಕೆ ಅವರೇ ಇನ್ನೊಂದು ವ್ಯಾಖ್ಯಾನವನ್ನು ಕೊಡ್ತಾರೆ. ಏನು ವ್ಯಾಖ್ಯಾನ ಕೊಡ್ತಾರೆ? ನಾನು ಅದಕ್ಕೊಂದು ಉದಾಹರಣೆಯನ್ನು ಕೊಡ್ತೀನಿ. ಪತಂಜಲಿ ಮಹರ್ಷಿಗಳ ಸೂತ್ರವನ್ನು ಹೇಳ್ತಾನೆ. ಸೂತ್ರ ಹೇಳಿ ಉದಾಹರಣೆ ಕೊಟ್ಟು ಮತ್ತೆ ರಾಮಕೃಷ್ಣಕ್ಕೆ ಬರ್ತೇನೆ. ಏನು ಪತಂಜಲಿ ಮಹರ್ಷಿಗಳು ಈ ಅಹಿಂಸಾ, ಈ ಯಮ ನಿಯಮಗಳು 10, ಈಶ್ವರ ಪ್ರಣಿಧಾನ, ಅಹಿಂಸಾ, ಸತ್ಯ, ಪರಿಗ್ರಹ ಇತ್ಯಾದಿ 10 ನಿಯಮಗಳಿದೆ. ನಿಮಗೆ ಅಷ್ಟಾಂಗ ಯೋಗ ಅಲ್ವ ಪತಂಜಲಿಗಳದು? ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಮೊದಲನೇ 2 ಸ್ಟೆಪ್ಪಲ್ಲಿ 10 ನಿಯಮ ಬರುತ್ತೆ. 5 ನಿಯಮ, 5 ಯಮಾಸ್. ಅದರಲ್ಲಿ ಒಂದು ಅಹಿಂಸೆಯನ್ನು ಆಚರಿಸಬೇಕು ಅಂತ. ಪ್ರತಿಯೊಂದನ್ನು ಆಚರಣೆ ಆದ್ಮೇಲೆ ಇದ್ರ ಫಲ ಏನು ಅಂತ ಹೇಳ್ತಾರೆ ಪತಂಜಲಿ. ಈಗ ಸತ್ಯವನ್ನು ಆಚರಣೆ ಏನು ಫಲ, ಅಹಿಂಸೆಯನ್ನು ಆಚರಿಸಿದ್ರೆ ಏನು ಫಲ, ಹೀಗೆ ಅದಕ್ಕೆ ನಮಗೆ ಫಲ ಮತ್ತು ಆಚರಣೆ ಎರಡನ್ನು ಸೇರಿಸ್ತಾರೆ. ಅದಕ್ಕೆ ಅವರು ಅಹಿಂಸಾ ಬಗ್ಗೆ ಏನು ಹೇಳ್ತಾರೆ? ಅಹಿಂಸಾ ಪ್ರತಿಷ್ಠಾಯಾಮ್ ತತ್ಸನ್ನಿಧೌ ವೈರತ್ಯಾಗ. ಅಹಿಂಸಾ ಪ್ರತಿಷ್ಠಾಯಾಮ್ ತತ್ಸನ್ನಿಧೌ ವೈರತ್ಯಾಗ. ಯಾರು ನಿಜವಾಗ್ಲೂ ಅಹಿಂಸೆಯನ್ನು ಅಭ್ಯಾಸ ಮಾಡಿರ್ತಾನೋ ಅದರ ಫಲವಾಗಿ ಅವನ ಬಳಿಗೆ ಯಾರೇ ಹೋಗಲಿ ಅಲ್ಲಿ ವೈರತ್ವ ಇರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನೋಡಿ ಎಲ್ಲ ಸಂತರು ಕ್ರೂರ ಮೃಗಗಳು ಜೊತೆಗಿರ್ತವೆ. ಯಾಕೆ? ಅವನ ಅಹಿಂಸೆಯಲ್ಲಿ ಪ್ರತಿಷ್ಠೆ ಆಗಬೇಕು, ಸಾಧನೆ ಮಾಡಿ ಅವನು ಸ್ಥಾಯಿಯಾಗಿ ನಿಂತ್ಕೋಬೇಕಾದ ಅವಸ್ಥೆಯಲ್ಲಿ. ಆಗ ತತ್ಸನ್ನಿಧೌ, ಅವನ ಸಾನ್ನಿಧ್ಯದಲ್ಲಿ ವೈರತ್ಯಾಗ ಅಂತ. ಈ ಸೂತ್ರ ಇಟ್ಕೊಂಡು ನೀವು ಈಗ ಈ ಕಾಮಕ್ರೋಧಕ್ಕೂ ನೀವು ಅನ್ವಯ ಮಾಡ್ಬೋದು. ಯಾರು ಜಿತೇಂದ್ರಿಯನೋ ತತ್ಸನ್ನಿಧೌ ಕಾಮತ್ಯಾಗ. ಇದು ಎಕ್ಸ್ಟೆನ್ಷನ್ ಆಫ್ ಕೊರೋಲರಿ. ಇದು ನಿಮಗೆ ಫಸ್ಟು ಕೊಟ್ಟಿದ್ದೀವಿ ನಾವು ಒಂದು ಹೈಪೋಥಿಸಿಸ್, ಅದಕ್ಕೆ ಕೊರೋಲರಿ ಆ್ಯಡ್ ಮಾಡ್ಕೊಳ್ಳಿ. ಏನು? ಈಗ ಅಹಿಂಸೆಗೆ ಹೀಗೆ ನಿಯಮ ಅಂತಂದರೆ ಕಾಮಕ್ರೋಧ, ಯಾರಲ್ಲಿ ಕಾಮ ಇಲ್ವೋ, ಯಾರು ಕ್ರೋಧ ಇಲ್ವೋ, ಅದು ತತ್ಸನ್ನಿಧೌ ನ ಕಾಮಃ ನ ಕ್ರೋಧಃ ಇತಿ ಭವತಿ ವಾ ಭವತಿ ಸತ್ಯಂ ಭವತಿ. ಬರಲೇಬೇಕಲ್ಲ, ಯಾಕೆ ಸಾಧ್ಯ ಇಲ್ಲ? ಆದ್ದರಿಂದ ಈ ಶಾರದಾಂಜಿ ಹೇಳ್ತಾರೆ, ಶ್ರೀರಾಮಕೃಷ್ಣರು ಇದರಲ್ಲಿ ಅವರು ಪೂರ್ಣ ಕಾಮಜಯಿ. ಆದ್ದರಿಂದ ತತ್ಸನ್ನಿಧೌ, ಅವ್ರ ಸನ್ನಿಧಿಯಲ್ಲಿ ಸ್ತ್ರೀಯರಿಗೂ ಕೂಡ ಅವರಿಗೆ ಶ್ರೀರಾಮಕೃಷ್ಣರು ಪುರುಷರು ಅಂತ ಇದವೇ ಇಲ್ಲ. ಅದಕ್ಕೆ ಕೆಲವರು ನಮ್ಮಂಥವ್ರು ಪ್ರಶ್ನೆ ಮಾಡ್ತೀವಿ, ಏನು ಹೇಳಿ, ಇದೆಲ್ಲ ಹಿಂದೆ ಶಾಸ್ತ್ರ ಏನು ಹೇಳುತ್ತೆ ಅಂತ ಕೆಲವರು ಹೇಳಿದ್ರೆ ಒಂದು ಉದಾಹರಣೆ ಇಲ್ಲೇ ಉಲ್ಲೇಖ ಮಾಡ್ತಾರೆ. ಈ ಉದಾಹರಣೆ ಹೇಳಿ ಇವತ್ತಿಗೆ ಸಮಾಪ್ತಿ ಮಾಡ್ತೀನಿ, ನಾಳೆ ಇಲ್ಲಿಂದ ಮತ್ತೆ ಕಂಟಿನ್ಯೂ ಮಾಡೋಣ. ಶುಕ ಇದಾನಲ್ಲ, ಶುಕಮುನಿ ಬಾಲ್ಯದಿಂದಲೇ ವೈರಾಗ್ಯ ಒಂದು. ಶುಕನಿಂದ, ಅದಕ್ಕೆಲ್ಲ ಭಾಗವತ ಯಾಕೆ ಅಷ್ಟೊಂದು ಫೇಮಸ್ಸು? ಶುಕಮುನಿಗಳ ಮೂಲಕ ಅಫ್ಕೋರ್ಸ್ ಬ್ರಹ್ಮ ಇತ್ಯಾದಿಯಿಂದ ಪರಂಪರೆಯಾಗಿ ಬಂದು ಕಡೆಯದಾಗಿ ಪರೀಕ್ಷಿತ್ ಮಹಾರಾಜನಿಗೆ ಏನು ಒಂದು ಕೇಳಬೇಕು ಅಂತಿತ್ತೋ, ಅವನಿಗೆ ಮೃತ್ಯು 7 ದಿವಸದಲ್ಲಿ ಬರಬೇಕು ಅಂತಿತ್ತೋ, ಕಡೆದಲ್ಲಿ ಶುಕ ಮಹರ್ಷಿಗಳು ಗಂಗಾ ತಟದಲ್ಲಿ ಅವನು ಭಾಗವತವನ್ನು ಕೇಳಿ 7 ದಿವಸ ಆಗಲಿಲ್ಲ ಅಂತ ಅನ್ಸುತ್ತೆ, ಏನಿಯೋ ಒಟ್ಟಲ್ಲಿ ಅದು ಪ್ರತೀತಿ 7 ದಿವಸದಲ್ಲಿ ಅವನ್ನ ಅದು ಕೇಳ್ಕೋಬೇಕು. ಕೇಳಿ ಅವನು ಏನೋ ಮುಕ್ತಿಯನ್ನು ಪಡಿತಾನೆ ಅಂತ ಪರೀಕ್ಷಿತ್ತನ ರಾಜನಿಗೆ. ಅದನ್ನ ಶುಕ ಅಂಥ ವೈರಾಗ್ಯ. ಯಾರ ಮಗ ಅವನು? ಶುಕ ಯಾರ ಮಗ? ಅಪ್ಪ ಅಟ್ಲೀಸ್ಟ್ ಅಷ್ಟಾದ್ರೂ ಹೇಳ್ತಾರೆ. ಯಾಕೆ ನಿದ್ದೆ ಮಾಡ್ತಾ ಇದ್ದೀರಾ ನೋಡ್ತಾ ಇದ್ದೀನಿ. ಏನೋ ಹೇಳ್ತಾರೆ ಸ್ವಾಮಿ, ತುಂಬ ಸೀರಿಯಸ್ ಆಗಿ ಹೇಳ್ತಾ ಇಲ್ಲ, ತಮಾಷೆಗೆ ಸ್ವಲ್ಪ ಸೀರಿಯಸ್ ಆಗಿ ಹೇಳ್ತಾ ಇದ್ದಾರೆ ಅಲ್ಲ. ಸೀರಿಯಸ್ ಆಗಿರ್ಬೇಕಲ್ವಾ? ಇಲ್ಲಿ ಸೀರಿಯಸ್ ಆಗಿ ಇಲ್ಲಿ ಎಲ್ಲಿ ಸೀರಿಯಸ್ ಆಗಿರುತ್ತೆ ಹೇಳಿ. ಸೊ ವ್ಯಾಸರ ಮಗ ವ್ಯಾಸ ಏನು ಮಾಡಲಿಕ್ಕಾಗಲಿಲ್ಲೋ ಶುಕ ಮಹರ್ಷಿಗಳ ವೈರಾಗ್ಯದಲ್ಲಿ ಅವನು ಸ್ವಲ್ಪ ಯೌವನಕ್ಕೆ ಬಂದ.
ಬಂದಾಗ ಅವನಿಗೆ ಪೂರ್ಣ ವೈರಾಗ್ಯ, ಮನೆ ಬಿಟ್ಟು ಓಡೋಗ್ತಾನೆ. ವ್ಯಾಸರಿಗೆ ಪುತ್ರಮೋಹ. ಅವರು 18 ಪುರಾಣ, ಆಮೇಲೆ 4 ವೇದಗಳು, ಇದನ್ನೆಲ್ಲ ಎಡಿಟ್ ಅಂತಂದರೆ ಅದನ್ನು ಭಾಗ ಮಾಡಿದ್ದು. ಒಂದೇ ವೇದ ಇತ್ತು, ಮುಂದಿನ ಪೀಳಿಗೆ ಒಂದನ್ನು ಹೀಗೆಲ್ಲ ಮನಸ್ಸಲ್ಲಿ ಇಟ್ಕೊಳಕ್ಕಾಗಲ್ಲ ಅಂತ 4 ಭಾಗ ಮಾಡಿ 4 ಶಿಷ್ಯರಿಗೆ ಅದನ್ನು ಬೋಧನೆಯನ್ನು ಮಾಡಿ ಪುರಾಣ, ಕೋಟಿ ಪುರಾಣಂ ಅಂತ ನಮ್ಮ ಒಂದು ಮಾತು, ಕೋಟಿನ 18ಕ್ಕೆ ತಂದ್ರಂತೆ. ಏನೇ ಇದೆಲ್ಲ ಪೌರಾಣಿಕ ಹಿನ್ನೆಲೆ. ಸರಿ, ಶುಕ ಓಡಿ ಹೋಗ್ತಾ ಇದ್ದಾನೆ. ಅವನು ವೈರಾಗ್ಯ ಬಂದಿದೆ, ಹೊರಟ. ಅಪ್ಪ ಅವನು ಹಿಂಬಾಲಿಸ್ಕೊಂಡು ಬರ್ತಾ ಇದ್ದಾನೆ, ಪುತ್ರನ ವಾಪಸ್ ಮನೆಗೆ ಕರ್ಕೊಂಬರ್ಬೇಕು ಅಂತ ಶುಕನ್. ಸರಿ, ಹೋಗ್ತಾ ಇದ್ದಾನೆ. ಅಲ್ಲಿ ಇನ್ನೊಂದು ಕಡೆ ಒಂದು ಉಲ್ಲೇಖ ಬರ್ತದೆ. ಅವನು ಎಂಥ ಆ ದೇಹ ಕೂಡ ಎಷ್ಟು ಅದ್ಭುತವಾದ ಶುಕನ ದೇಹ ಅಂತಂದರೆ, ಅವನು ಕಾಡಿನಲ್ಲಿ ಹೋಗ್ತಾ ಇದ್ದಾಗ ಅಕ್ಕಪಕ್ಕ ಅವನ ಮೈ ಮರಗಳಿಗೆ ತಾಕಿದರೆ ಮರಗಳು ಕೂಡ ರೋಮಾಂಚವನ್ನು ಹೊಂದುತ್ತಾ ಇದ್ದಂತೆ ಅವನ ಸ್ಪರ್ಶದಿಂದ ಅಂತ ಉಲ್ಲೇಖ ಬರ್ತದೆ. ಇದೆಲ್ಲ ಭಾವಿಸಿದ್ರೆ ಮಾತ್ರ. ಆಮೇಲೆ ಮುಂದಕ್ಕೆ ಹೋದ ಮೇಲೆ ಅಲ್ಲಿ ಒಂದು ಸಣ್ಣ ಸರೋವರ ಇತ್ತು. ಆ ಸರೋವರದಲ್ಲಿ ಕೆಲವು ಮಹಿಳೆಯರು ಸ್ನಾನ ಮಾಡ್ತಾ ಇದ್ರಂತೆ. ಅಲ್ಲಿ ಇವನು ಶುಕ ಹೋಗ್ತಾ ಇದ್ದಾನೆ ಪಕ್ಕದಲ್ಲಿ. ಅವರೆಲ್ಲ ಶುಕನನ್ನು ನೋಡಿದ್ರು. ಆಮೇಲೆ ಅವ್ರ ಪಾಡಿಗೆ ಅವರು ಸ್ನಾನ ಮಾಡ್ತಾ ಇದ್ದಾರೆ. ಶುಕ ಹೊಟ್ಟೋದ. ಒಂದು 5-10 ನಿಮಿಷ ಆದಮೇಲೆ ವ್ಯಾಸರು ಹಿಂದೆ ಬರ್ತಾ ಇದ್ದಾರಲ್ಲ, ವ್ಯಾಸರು ಬಂದಾಗೆ ತುಂಬ ಸಂಕೋಚ ಆಗಿ ಅವರು ಅಲ್ಲಿಂದ ಓಡಿ ಹೋಗ್ಬಿಡ್ತಾರೆ. ಆಮೇಲೆ ವ್ಯಾಸನಿಗೆ ತುಂಬ ಬೇಸರ ಆಯಿತು. ಅವನು ಕೇಳ್ತಾನೆ, ಯಾರನ್ನ, ಮಹಿಳೆಯರನ್ನ, ಅಪ್ಸರ ಮಹಿಳೆಯರು ಅಂತ ಬರ್ತಾ ಆ್ಯಕ್ಚುಲಿ ಕಥೆಯಲ್ಲಿ. ಈಗ ತಾನೇ ನನ್ನ ಮಗ ಹೋದ ಇದೇ ದಾರಿಯಾಗಿ. ಅವನು ಯುವಕ, ನಾನು ಮುದಿ, ವಯಸ್ಸಾಗಿದೆ ನನಗೆ. ನನ್ನ ಕೊಂಡ್ರೆ ನೀವು ಆ್ಯಕ್ಚುಲಿ ನನ್ನ ಮುಂದೆ ನೀನು ನಾಚಿಕೆ ಪಡಬಾರ್ದಾಗಿತ್ತು, ಅವನ ಮುಂದೆ ನಾಚಿಕೆ ಪಡಬೇಕಾಗಿತ್ತು. ಅದು ಇದು ಉಲ್ಟಾ ಆಯ್ತಲ್ಲ ಇದು. ಅದಕ್ಕೆ ಅವರು ಮಹಿಳೆಯರು ಹೇಳ್ತಾರಂತೆ, ನಿನ್ನ ವಯಸ್ಸಾಗಿದ್ರು ನಿನ್ನಲ್ಲಿ ದೇಹ ಭಾವನೆ ಇದೆ, ಅದರಿಂದ ನಿನಗೆ ಪುರುಷ ಅಂತ ಭಾವನೆ ಇದ್ದಿಂದ ನಿಮ್ಮ ನೋಡಿದಾಗ ನಮಗೆ ಮಹಿಳೆ ಅಂತ ಭಾವನೆ ಬಂತು. ಆದರೆ ಶುಕ ಹೋದ್ನಲ್ಲ, ಅವನಿಗೆ ದೇಹ ಭಾವನೆಯೇ ಇಲ್ಲ, ನಮಗೂ ದೇಹ ಅಂತ ಅನಿಸ್ಲೇ ಇಲ್ಲ. ಇಟ್ ಡಿಪೆಂಡ್ಸ್ ಆನ್ ಅದರ್ಸ್ ಪರ್ಸನ್ಸ್ ಆಲ್ಸೋ. ತತ್ಸನ್ನಿಧೌ ವೈರತ್ಯಾಗ ಅಹಿಂಸಾ ಪ್ರತಿಷ್ಠಾಯಾಮ್ ತತ್ಸನ್. ಇದೆಲ್ಲ ನಮ್ಮ ಮಹರ್ಷಿಗಳ ಅನುಭವದಿಂದ ಬರೆದಿರೋದು. ಇದೆಲ್ಲ ಸೂತ್ರಗಳು ಸುಮ್ಮನೆ ಯಾವುದು ಬರೆದಿಲ್ಲ. ನಮಗೆ ತಾಳ್ಮೆ ಬೇಕು, ಅಭ್ಯಾಸ ಮಾಡಿ ನೋಡಿಕೊಂಡು ತಿಳ್ಕೊಳ್ಳೋಕ್ಕೆಲ್ಲ. ಆದ್ದರಿಂದ ಶ್ರೀರಾಮಕೃಷ್ಣ ಪರಮಹಂಸರ ಸನ್ನಿಧಿಯಲ್ಲಿ ಯಾಕೆ ಈ ಗುರುಭಾವ, ಎಂಥ ಗುರುಭಾವ ಅಂತಂದರೆ, ಇಲ್ಲಿ ನೀವು ಯಾವುದೇ ರೀತಿಯಾದ ಒಂದು ಲೌಕಿಕವಾದ ಮಟ್ಟದ ದೃಷ್ಟಿಯಲ್ಲಿ ನನ್ನ ಗುರುಗಳು ಪುರುಷರು, ನನ್ನ ಗುರು ಸ್ತ್ರೀ ಅಲ್ಲ. ಅದು ಗುರು ಭಾವ, ಅದು ಗುರು ಶಕ್ತಿ, ಅದು ಗುರು. ಅದರಿಂದ ಅದಕ್ಕೆ ಯಾವ ಭೇದವೂ ಇಲ್ಲ. ಶ್ರೀರಾಮಕೃಷ್ಣ ಇದಕ್ಕೆ ಉದಾಹರಣೆಯನ್ನು ಕೊಟ್ಟು ತಮ್ಮ ಗುರುಭಾವದಲ್ಲಿ ಇದೆಲ್ಲ ವ್ಯಕ್ತಪಡಿಸ್ತಾರೆ. ನಾನು ಬರೀ ಇಂಟ್ರಡಕ್ಷನ್ ಕೊಡ್ತಾ ಇದ್ದೀನಿ ಗುರುಭಾವಕ್ಕೆ ಅರ್ಥ ಮಾಡ್ಕೊಳ್ಳೋಕ್ಕೆ. ನೆಕ್ಸ್ಟ್ ರಾಮಕೃಷ್ಣದ್ದು ಘಟನೆ, ಯಾಕಂದರೆ ಘಟನೆ ಯಾಕೆ ಸೇರಿಸ್ತಿದ್ದೀನಿ ಅಂತ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋಕ್ಕೆ ಇನ್ಸಿಡೆಂಟ್ಸ್ ಬೇಕು, ಇಲ್ಲ ಡೈರೆಕ್ಟಾಗಿ ನಮ್ಗೆ ಕನೆಕ್ಟ್ ಆಗಲ್ಲ. ಗೊತ್ತಿದ್ದು ಕೇಳಿದರೆ ಲಿಂಕ್ ಆಗ್ತದೆ, ಗೊತ್ತಿಲ್ಲದೆ ಕೇಳಿದ್ರೆ ಏನ್ಬೇಕು, ಒಂದು ಲಿಂಕಿಗೆ ಒಂದಷ್ಟು ಬೇಕಲ್ಲ ನಮಗೆ. ಹಾಗಾಗಿ ಶುಕನ್ನ, ರಾಮಕೃಷ್ಣನ, ಯೋಗಿನ್ನ, ಮಥುರನ್ನ, ಗಿರೀಶನ್ನ, ನಿಶ್ಚಯಾಂದ್ರನ್ನ ಎಲ್ಲರನ್ನೂ ಕರ್ಕೊಂಬರ್ಬೇಕಲ್ಲ ನಾನು. ಆವಾಗ ನಿಮಗೆ ಅಟ್ಲೀಸ್ಟ್ ಏನು ನೆನಪಿಲ್ಲ ಅಂದ್ರೆ ಒಂದಷ್ಟು ಘಟನೆಗಳಾದರೂ ನೆನಪಿರ್ತದೆ ನಿಮ್ಮ ಮನಸ್ಸಿನಲ್ಲಿ. ಅದು ಆಧಾರದ ಮೇಲೆ ನೀವು ಚಿಂತನೆ ಮಾಡೋಕ್ಕೆ ಅನುಕೂಲ ಆಗ್ತದ. ಹಾಗಾಗಿ ಈಗ ನಾನು ಇಲ್ಲಿ ಶ್ರೀರಾಮಕೃಷ್ಣ ವಿಚಾರವಾಗಿ ಇಲ್ಲಿಗೆ ನಾನು ನಿಲ್ಲಿಸಿದ್ದೇನೆ. ಮತ್ತೆ ನಾಳೆ ಮಿಕ್ಕಿದ್ದನ್ನು ಮತ್ತೆ ಪ್ರಾರಂಭ ಮಾಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.